So, hello everyone, welcome to all my YouTube channel. So, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಟೈಮ್ ಆ್ಯಂಡ್ ವರ್ಕ್ ಆ್ಯಂಡ್ ವೇಜಸ್ ಬಗ್ಗೆ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಅದರದ್ದೇ ರಿಲೇಟೆಡ್ ಇರುವಂಥ ಒಂದು ಸೇಮ್ ಟು ಸೇಮ್ ಚಾಪ್ಟರ್ ಆಗಿರುವಂಥದ್ದು ಯಾವುದಂತಂದರೆ ಅದರ ಅಪ್ಲಿಕೇಶನ್ ಆಗಿರುವಂಥದ್ದು ಆ್ಯಕ್ಚುಲಿ ಟೈಮ್ ಆ್ಯಂಡ್ ವರ್ಕ್ದು ಯಾವುದು ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ ಅಂತ. ಸೊ ಅದರದ್ದು ಅಪ್ಲಿಕೇಶನ್ ಪಾರ್ಟ್ ಆಗಿರುವಂಥದ್ದು ಯಾವುದು ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ ಅಂತ. ಆಲ್ರೆಡಿ ನಾವು ವರ್ಕ್ ಆ್ಯಂಡ್ ವೇಜಸ್ ಬಗ್ಗೆ ಕಂಪ್ಲೀಟ್ ಮಾಡಿದ್ವಿ. ಸೊ ಪೈಪ್ಸ್ ಆ್ಯಂಡ್ ಸಿಸ್ಟರ್ನ್ ಅಂತ ಕನ್ನಡದಲ್ಲಿ ಏನಂತಾರೆ ಅಂದರೆ ನಳ ಮತ್ತು ಟ್ಯಾಂಕಿ ಅಂತ. ಆಲ್ರೆಡಿ ನಿಮಗೆ ಇಲ್ಲಿ ಡೈಗ್ರಾಮ್ ಹಾಕಿದ್ದೀನಿ. ಸೊ ನಳ ಮತ್ತು ಟ್ಯಾಂಕಿ ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ನಾವು ಒಂದು ನಳನ ಚಾಲೂ ಮಾಡಿದ್ಮೇಲೆ ಅದು ಎಷ್ಟು ತಾಸು ಆದಮೇಲೆ ಟ್ಯಾಂಕಿ ತುಂಬತ್ತಂತ ಅದರದ್ದು ರಿಲೇಟೆಡ್ ಇರುವಂಥದ್ದೇ ಇಲ್ಲಿ ಎಕ್ಸಾಮಲ್ಲಿ ಪ್ರಾಬ್ಲಮ್ಸ್ನ ಕೇಳ್ತಾರೆ. ಸೊ ಮೊನ್ನೆ ಮೊನ್ನೆ ಯಾವುದಂದ್ರೆ 21 ಡಿಸೆಂಬರಲ್ಲಿ KE ಎಕ್ಸಾಮ್ ಇತ್ತಲ್ಲ, ಅದರಲ್ಲಿ ಪೈಪ್ ಆ್ಯಂಡ್ ಸಿಸ್ಟಮ್ದು ಒಂದು ಕ್ವಶನ್ ಕೇಳಿದರು. ಸೊ ಈ ಚಾಪ್ಟರ್ ನಾವು ಏನೇನು ಕಲಿತೀವಿ ಅಂದರೆ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು ಆ್ಯಂಡ್ ಆಲ್ ಟೈಪ್ಸ್ ಕ್ವಶನ್ಸ್ನ ನಾವು ಕಲಿತೀವಿ. ಯಾವಾಗಿಂದ 0 to hero ಇಂದ ಕಲಿತೀವಿ ಇಲ್ಲಿ. ಸೊ ದಿಸ್ ಸೀರೀಸ್ ಈಸ್ ಓನ್ಲಿ ಫಾರ್ ಅಂದರೆ ಈ ಸೀರೀಸ್ ಏನಿರುತ್ತೆ ಅಂದರೆ ನಮ್ದು ಏನು ಇರುತ್ತೆ ಅಂದರೆ 0 to hero ಅಂತ. ಸೊ ಜೀರೋ ನಾಲೆಜ್ ಬ್ಯಾಕ್ಗ್ರೌಂಡ್ ಇದ್ದವ್ರದ್ದು ಮ್ಯಾಥಮೆಟಿಕ್ಸ್ ಅವರು ಕೂಡ ಇದರಲ್ಲಿ ಮಾಸ್ಟರ್ನ ಪಡ್ಕೋಬೋದು. ಅರ್ಥ ಆಯ್ತಲ್ಲ? ಸೊ ನಿಮಗಂತೂ ಗೊತ್ತಿದೆ, ನಾನು ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ಲಿ ಫಾರ್ಮುಲಾ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ. ಸೊ ಫಾರ್ಮುಲಾ ಬೆಸ್ಟ್ ಅಂದರೆ ನಾನು ಇನ್ನೊಂದು ಶಾರ್ಟ್ಕಟ್ ಮೆಥಡ್ ತೋರಿಸಿದೆ, LCM ಬೇಸಿಕ್ ಅಂತ. ಅದರ ಬೇಸಿಸ್ ಮೇಲೆ ನಾವು ಮಾಡೋ ಮೇಲೆ ನಾವು ಸೊ ಫಸ್ಟ್ನೇದಾಗಿ ನಮಗೆ ಈ ಪೈಪ್ಸ್ ಆ್ಯಂಡ್ ಸಿಸ್ಟಮ್ನಲ್ಲಿ ನಮಗೆ ಕೆಲವೊಂದು ಟರ್ಮ್ಗಳನ್ನ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರೋದು. ಸೊ ಈಗ ಯಾವಾಗಲೂ ನಮಗೆ ಫಿಲ್ ಅಂತ ಅಲ್ಲಿ ಕೊಟ್ಟಿದ್ರೆ, ಫಿಲ್ ಅಂತಂದರೆ ತುಂಬುವುದು ಅಂತ ಅಲ್ಲಿ ಕೊಟ್ಟಿದ್ರೆ ನಾವು ಪಾಸಿಟಿವ್ ಸೈನ್ ತೊಗೋಬೇಕು. ಮತ್ತು ಎಂಟಿ ಅಂತ ಅಲ್ಲಿ ಯಾವುದೋ ಒಂದು ಕ್ವಶನಲ್ಲಿ ಈ ಥರ ವರ್ಡ್ ಬಂದರೆ ಅಲ್ಲಿ ನಾವು ನೆಗೆಟಿವ್ ಅಂತ ತೊಗೋಬೇಕು. ಅದೇ ಥರ ಒಂದು ಟ್ಯಾಂಕಿ ಇದು ಮೈನಸ್ ಇದೆ ಆ್ಯಕ್ಚುಲಿ ಈಜ್ಕೊಳ್ತಲ್ಲ ಮೈನಸ್. ಅದೇ ಥರ ಒಂದು ಟ್ಯಾಂಕ್ ಫುಲ್ ಆಗಿದೆ ಅಂತ ಅರ್ಥ ಅಂತ ಇರುತ್ತಲ್ಲ, ಅವಾಗ ನಾವು ಏನು ಮಾಡ್ಬೇಕಂದ್ರೆ ಅಲ್ಲಿ ಅದರದ್ದು ಟೋಟಲ್ ವರ್ಕ್ನ ತೊಗೋಬೇಕಿಲ್ಲ. ಸೊ ಟೋಟಲ್ ವರ್ಕ್ ಅಲ್ಲಿ ನಾವು ಟೈಮ್ ಆ್ಯಂಡ್ ವರ್ಕಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಏನಂದರೆ ಕ್ಯಾಪಾಸಿಟಿ ಅಂತ ತೊಗೊತೀವಿ, ಕ್ಯಾಪಾಸಿಟಿ ಅಂತ. ಆ ಟ್ಯಾಂಕಿನ ಕ್ಯಾಪಾಸಿಟಿ ಫುಲ್ ಆಗಿರುವಂಥ ಕ್ಯಾಪಾಸಿಟಿ ಎಷ್ಟು ಅಂತ. ಅದೇ ಥರ ಟ್ಯಾಂಕ್ ಒಂದು ಫುಲ್ ಕಂಪ್ಲೀಟಾಗಿ ಫುಲ್ ಆದಮೇಲೆ ಅದನ್ನು ಎಂಟಿ ಆಗುತ್ತಲ್ಲ, ಅದನ್ನು ನಾವು 0 ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗಲೂ ಇವು ನಿಮಗೆ 4 ಟರ್ಮ್ಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು. ಸೊ ಒಂದು ಟ್ಯಾಂಕ್ ಫುಲ್ ಆಯ್ತು ಅಂದರೆ ಅದರದ್ದು ನಾವು ವ್ಯಾಲ್ಯೂ ಏನಂತ ತೊಗೊತೀವಿ, ಟೋಟಲ್ ವರ್ಕ್ ಬಗ್ಗೆ ಅಥವಾ ಟೋಟಲ್ ಕ್ಯಾಪಾಸಿಟಿ ಎಷ್ಟಿರುತ್ತೆ ಅದನ್ನು ನಾವು ವ್ಯಾಲ್ಯೂ ತೊಗೋಬೇಕು. ಅದೇ ಒಂದು ಟ್ಯಾಂಕು ಎಂಟಿ ಮಾಡಾಕತ್ತೀವಪ್ಪ, ಫುಲ್ ಎಂಟಿ ಮಾಡಾಕತ್ತೀವಿ ಅಂತಂದರೆ ಅವಾಗೇನಾಗುತ್ತೆ ಅದ್ರ ವ್ಯಾಲ್ಯೂ 0 ಅಂತ ತೊಗೋಬೇಕು ನಾವು. ಅರ್ಥ ಆಯ್ತಲ್ಲ? ಸೊ ನಿಮಗೆ ಇಲ್ಲಿ ನಾವು ನಳ ಅಂತಂದರೆ ಏನಂತ ಸಣ್ಣ ಹುಡುಗರ ಟೈಪ್ ತಿಳಿಸೋದು ಬೇಕಾಗಿಲ್ಲ, ಯಾಕಂತಂದರೆ ಇದು ಕಾಮನ್ ಆಗಿ ಎಲ್ಲ ಕಡೆ ಯೂಸ್ ಮಾಡೋಂಥ ವರ್ಡು. ಅದೇ ಥರ ಟ್ಯಾಂಕ್ ಅಂದರೆ ಟ್ಯಾಂಕಿನೂ ಕೂಡ ನೀವೆಲ್ಲ ಕಡೆ ಯೂಸ್ ಮಾಡಿರ್ತೀರ, ಮತ್ತು ನಿಮ್ಮ ಮನೆ ಟೆರೆಸ್ ಮೇಲೂ ಕೂಡ ಅಲ್ಲಿ ಕಾಮನ್ ಆಗಿ ಇದ್ದೇ ಇರ್ತದೆ, ನೀವು ನೋಡಿರ್ತೀರ. ಸೊ ಇದ್ರ ರಿಲೇಟೆಡ್ ಯಾವ ಥರ ಪ್ರಾಬ್ಲಮ್ಸ್ ಇರ್ತವೆ ನೋಡೋಣ. ಸೊ ಫಸ್ಟ್ ಪ್ರಾಬ್ಲಮ್ ಏನಂತಂದರೆ pipe A can fill a empty tank in 18 hours and pipe B can fill the same empty tank in 24 hours. ಅಂದರೆ ಒಂದು ಏನಂದರೆ ಒಂದು ಎ ಪೈಪ್ ಇರುತ್ತಲ್ಲ, ಒಂದು ಖಾಲಿ ಟ್ಯಾಂಕನ್ನು ಎಷ್ಟು 18 ತಾಸಲ್ಲಿ ಫಿಲ್ ಮಾಡುತ್ತಂತ. ಅದೇ ಥರ ಬಿ ನಳ ಒಂದು ಏನು ಮಾಡುತ್ತಂದರೆ ಸೇಮ್ ಖಾಲಿ ಟ್ಯಾಂಕನ್ನು 24 ಗಂಟೆಯಲ್ಲಿ ತುಂಬತ್ತಂತ. ಸೊ ಇವೆರಡೂ ಕೂಡಿ ತುಂಬಿದರೆ ಅವು ಎರಡು ಪೈಪ್ಗಳನ್ನ ಒಮ್ಮೆಲೆ ಚಾಲು ಮಾಡಿದರೆ ಅವು ಎಷ್ಟು ತಾಸಲ್ಲಿ ತುಂಬೋದು ನಾವು ಕಂಡುಹಿಡಬೇಕಂತ. ಸೊ ಆದ್ದರಿಂದ ನಾನು LCM ಮೆಥಡ್ ನಿಮ್ಗೆ ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕಲ್ಲಿ ಹೇಳಿದ್ದೀನಿ ಯಾವ ಥರ ಮಾಡ್ಬೇಕಂತ. ಸೊ ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ಒಂದ್ಸರಿ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ ನೋಡ್ಕೊಂಬನ್ನಿ ಅಂತ. ಸೊ ಏನಂತಂದರೆ ಇಲ್ಲಿ 18 ಮತ್ತು 24 ನಮ್ಗೆ LCM ತೆಗಬೇಕು. ಎಷ್ಟಾಗುತ್ತೆ? 18 ಮತ್ತು 24 LCM 72 ಅಂತ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ 18 ಎಷ್ಟಲೆ 22, 18 4 72, ಇದು 24 3 72. ಆದ್ದರಿಂದ ನಮಗೆ ಟೋಟಲ್ ವರ್ಕ್ ಇಲ್ಲಿ ಟೋಟಲ್ ವರ್ಕ್ ಅನ್ಬೋದು, ಅಥವಾ ಟೋಟಲ್ ಕ್ಯಾಪಾಸಿಟಿ ಅಂತಲೂ ಅನ್ಬೋದು. ಇದನ್ನು ಕರೆಕ್ಟಲ್ಲ? ಕ್ಯಾಪಾಸಿಟಿ ಅಂತ. ಸೊ ಸಾಮರ್ಥ್ಯ ಅಂತ ಕರೀತಾರೆ ಕನ್ನಡದಲ್ಲಿ. ಈಗ ಅವು ಎರಡು ಟ್ಯಾಂಕ್ಗಳದ್ದು ನಮಗೆ ಒಮ್ಮೆಲೆ ಚಾಲು ಮಾಡಿದಾಗ, ಎರಡು ಪೈಪ್ಗಳನ್ನ ಒಮ್ಮೆಲೆ ಚಾಲು ಮಾಡಿದಾಗ ಅವು ಎಷ್ಟು ತಾಸಲ್ಲಿ ತುಂಬ್ತಾವಂತ. ಆದ್ದರಿಂದ ನಮಗೆ ಟೈಮಿಂಗ್ ಕಂಡುಹಿಡಬೇಕು. ಯಾರ್ಯಾರ್ದು A ಮತ್ತು B ಇದು ನಳಗಳದ್ದು ಟೈಮಿಂಗ್ ಕಂಡುಹಿಡಬೇಕಂದ್ರೆ ಟೋಟಲ್ ವರ್ಕ್ ಎಷ್ಟೈತಿ 22 ಡಿವೈಡೆಡ್ ಬೈ ಅವುಗಳದ್ದು ಎಫಿಷಿಯನ್ಸಿ ಏನೈತಿ 4 + 3 ಎಫಿಷಿಯನ್ಸಿ 7 ಆಗುತ್ತೆ, 4 + 3. ಆದ್ದರಿಂದ 72 ಡಿವೈಡೆಡ್ ಬೈ 7 ಅಂತ. ಸೊ ಅವಾಗೇನಾಗುತ್ತೆ ನಮಗೆ ಆನ್ಸರು. ಸೊ ಟೈಮ್ ಆಫ್ A ಮತ್ತು B ಆದ್ದರಿಂದ 10 ಡಿವೈಡ್ ಬೈ 10 2/7 ಅಂತ ಆಗುತ್ತೆ. ಇದು ಅವರ್ ಅಂತ. ಅದರಿಂದ ಯಾವುದು ಆಪ್ಷನ್ ನಮಗೆ ರೈಟ್ ಆಗುತ್ತೆ? ಆಪ್ಷನ್ ನಂಬರ್ B ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಎಷ್ಟು ತಾಸಲ್ಲಿ ತುಂಬ್ತಾವು? 10 2/7 ತಾಸಲ್ಲಿ, ಅಥವಾ 72/7 ತಾಸು ಅಂತ ಅನ್ಬೋದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಪ್ರಾಬ್ಲಮ್ ಇರುವಂಥದ್ದು. ಸೇಮ್ ಒಂದು ಟ್ಯಾಪ್ ಅಂದರೆ ನಲ್ಲಿ ಅಂತ. ಸೊ A ಟ್ಯಾಪ್ ಎಷ್ಟಲ್ಲಿ ತುಂಬ್ತದ? 4 ಗಂಟೆಯಲ್ಲಿ ಒಂದು ಟ್ಯಾಂಕನ್ನು ತುಂಬ್ತದಂತ. ಒಂದು ನಿಮಿಷ. ಸೊ ಏನಂತಂದರೆ ಒಂದು A ಟ್ಯಾಪು
ಎಷ್ಟು ತಾಸಲ್ಲಿ ತುಂಬುತ್ತೆ ಒಂದು ಖಾಲಿ ಟ್ಯಾಂಕನ್ನು 4 ತಾಸಲ್ಲಿ ತುಂಬುತ್ತೆ. ಅದೇ ಥರ ಬಿ ಟ್ಯಾಪ್ ಕೂಡ ಸೇಮ್ ಅದೇ ಟ್ಯಾಂಕನ್ನು ಎಷ್ಟಲ್ಲಿ ತುಂಬುತ್ತೆ 4 ತಾಸಲ್ಲಿ ತುಂಬುತ್ತೆ. ಈ ಬೋತ್ ದ ಟ್ಯಾಪ್ಸ್ ಆರ್ ಓಪನ್ಡ್ ಅಟ್ ದ ಸೇಮ್ ಟೈಮ್, ದೆನ್ ಇನ್ ಹೌ ಮಚ್ ಟೈಮ್ ವಿಲ್ ದಿ ಎಂಪ್ಟಿ ಟ್ಯಾಂಕ್ ಬಿ ಫಿಲ್ಡ್ ಇನ್ ಕಂಪ್ಲೀಟ್ಲಿ ಅಂತ. ಅಂದರೆ ಅದು ಖಾಲಿ ಟ್ಯಾಂಕು 2 ಪೈಪ್ಗಳನ್ನ 2 ನಲ್ಲಿಗಳನ್ನ ಒಮ್ಮೆಲೆ ಚಾಲು ಮಾಡಿದ್ರೆ ಖಾಲಿ ಟ್ಯಾಂಕ್ ಎಷ್ಟು ತಾಸಲ್ಲಿ ತುಂಬುತ್ತಂತ. ಆದ್ದರಿಂದ ಇವುಗಳು ಎಲ್ಸಿಎಂ ನಮ್ಗೆ ಏನಾಗುತ್ತೆ 12 ಆಗುತ್ತೆ. 4 3 12 ಮತ್ತು 6 2 12 ಅಂತ. ಯಾವಾಗಲೂ ನಮಗೆ ಈ ಎಲ್ಸಿಎಂ ಏನಂದರೆ ಸ್ಮಾಲ್ ನಂಬರ್ ತೊಗೋಬೇಕು. ಸೊ 24 ತೊಗೋಬೋದು, ಬಟ್ ಅದೇನಂತ 24 ತೊಗೊಂಡ್ರೆ ಆನ್ಸರ್ ರೇಟ್ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ನಾವು ಯಾವಾಗಲೂ ಅವುಗಳು 2ರ ಮಧ್ಯೆಯಲ್ಲಿ ಬರುವಂಥ ಸ್ಮಾಲ್ ನಂಬರ್ ತೊಗೊಂಡ್ರೆ ನಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಸಿಗುತ್ತೆ. ಸೊ ನಮಗೆ ಆಯಿತು. ಇಷ್ಟ ಆದಮೇಲೆ ನಮಗೆ ಟೈಮಿಂಗ್ ಬೇಕಾದ್ರೆ 2 ಓಪನಿಂಗ್ ಟೈಮ್ ಮಾಡಿದ್ಮೇಲೆ ಅದು ಎಷ್ಟು ತಾಸಲ್ಲಿ ತುಂಬೋದಂತ. ಆದ್ದರಿಂದ ಟೋಟಲ್ ವರ್ಕ್ ಎಷ್ಟೈತೆ 12 ಡಿವೈಡ್ ಬೈ 3 + 2 ಅಂತ. 3 + 2 ಏನೋ ಅವುಗಳದ ಎಫಿಷಿಯನ್ಸಿ. ಆದ್ದರಿಂದ 12 ಡಿವೈಡ್ ಬೈ 5 ಅಂತ. ಸೊ ನಮಗೇನಾಗುತ್ತೆ 5 2 10 ಮತ್ತು 5 4 20 ಅಂತ 2.4 ಆಗುತ್ತೆ. ಸೊ 2.4. ಸೊ ನಮಗೆ ಇಲ್ಲಿ ಬಟ್ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ ಅಂದರೆ 2 ಗಂಟೆ 30 ನಿಮಿಷ 2 ಗಂಟೆ 25 ನಿಮಿಷ ಅಂತ. ನಮಗೇನು ಮಾಡ್ಬೇಕು, ನಾವು ಅವುಗಳನ್ನ ನಿಮಿಷದಲ್ಲಿ ಕಂಡುಹಿಡಬೇಕು ಇಲ್ಲಿ. ಸೊ ನೀವು ಇದನ್ನು 2.4 ಅವರ್ ಅಂತ ಬರೆದ್ರು ಓಕೆ, ಬಟ್ ನಮಗೆ ಇಲ್ಲಿ ಮಿನಿಟಲ್ಲಿ ಕೊಟ್ಟಿದ್ದಾರಲ್ಲ ಅದನ್ನು ಕಂಡುಹಿಡಬೇಕು. ಸೊ ಆದ್ದರಿಂದ ನಾವು ಹೆಂಗೆ ಕಂಡುಹಿಡಿದಪ್ಪ ನಾವು ಮಿನಿಟಲ್ಲಿ ಅಂದರೆ, ಸೊ ಇಲ್ಲಿ ನೋಡ್ರಿ 5 ಎಷ್ಟಲೇ 12, 5 2 10 ಆಯಿತು. ಇನ್ನು ಎಷ್ಟು ಉಳಿತು 2 ಆಯಿತು. 2/5 ಉಳಿತು, ಕರೆಕ್ಟಲ್ಲ. ಇದೇನಾಯಿತು 2/5 ಮಿನಿಟಲ್ಲಿ, ಇದು ಅವರಲ್ಲಿ ಐತಿ. ಇದನ್ನು ಮಿನಿಟಿಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಈಗ ನೋಡ್ರಿ 1 ಅವರಿಗೆ ನಮಗೆ ಎಷ್ಟು ಮಿನಿಟು 60 ಮಿನಿಟ್. ಆದ್ದರಿಂದ 2/5 ಅವರಿಗೆ ಎಷ್ಟು ಮಿನಿಟ್ ಬರ್ತದೆ ನಾವು ಕಂಡುಹಿಡಬೇಕು. ಆದ್ದರಿಂದ ಇದಕ್ಕೆ ಏನು ಮಾಡೋಗಿ 60 ಗುಣಾಕಾರ ಮಾಡಿಬಿಟ್ರೆ ಅವಾಗ ನಮ್ಮ ಹತ್ರ ಸಿಗ್ಬಿಡುತ್ತೆ ವ್ಯಾಲ್ಯೂ. ಸೊ 5 ಅವನ್ಲೆ 5 12 60. ಆದ್ದರಿಂದ 2 ಅವರು 12 24 ಮಿನಿಟಲ್ಲಿ ಅದೇನಾಗುತ್ತೆ ಟ್ಯಾಂಕು ಫಿಲ್ ಆಗುತ್ತಂತ. ಸೊ ಆಪ್ಷನ್ ನಂಬರ್ ಯಾವುದಾಗಿರೋಂಥದ್ದು 1 ನಿಮಿಷ. ಸೊ ಇಲ್ಲಿ ಆ್ಯಕ್ಚುಲಿ 24 ಇರಬೇಕಿತ್ತು ಆಪ್ಷನಲ್ಲಿ, ಏನೋ ಮಿಸ್ಟೇಕ್ ಆಗಿದೆ. 2 ಗಂಟೆ 24 ನಿಮಿಷನೇ ಕರೆಕ್ಟ್ ಅದು ಆ್ಯಕ್ಚುಲಿ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಇದು 24 ಅಂತ ಮಾಡ್ರಿ, ಇದು 25 ಆಗಿದೆ ಆ್ಯಕ್ಚುಲಿ. ಇದು 25 ಬರಲ್ಲ, 24. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿರಿ ನೋಡ್ರಿ, ಇಲ್ಲಿ 2/5 ಅಂತ ಕರೆಕ್ಟ್ ಅಲ್ಲ. ಸೊ 12 24 ಆ್ಯಕ್ಚುಲಿ 2 hour 24 ಮಿನಿಟೇ ಬರುತ್ತಿದ್ದು. ಅದು ಆಪ್ಷನ್ ನಂಬರ್ ಸ್ವಲ್ಪ ತಪ್ಪಾಗಿದೆ ಇಲ್ಲಿ, ಅರ್ಥ ಆಯ್ತಲ್ಲ. ಸೊ ನಾವು ಈ ರೀತಿ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಟಿಲ್ಲಿ, ಅದೇ ಥರನೇ ಎ ಪೈಪ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 30 hours ಡ್ಯೂ ಟು ಲೀಕೇಜ್ ಅಟ್ ದಿ ಬಾಟಮ್ ಇಟ್ ಈಸ್ ಫಿಲ್ಡ್ ಇನ್ 50 hours ಅಂತ. ಏನಂತಂದರೆ ಒಂದು ಪೈಪ್ ಎಂಬುದು ಅದೇನು ಮಾಡುತ್ತಂದರೆ 30 ಅವರಲ್ಲಿ ಒಂದು ಖಾಲಿ ಟ್ಯಾಂಕನ್ನು ತುಂಬತ್ತಂತ. ಬಟ್ ಅದ್ರ ಜೊತೆಗೆ ಒಂದು ಲೀಕೇಜ್ ಐತಂತ ಪೈಪಲ್ಲಿ. ಕಾಮನ್ ಆಗಿ ನೀವು ನೋಡಿರ್ತೀರ, ಒಂದು ಪೈಪ್ ಇರುತ್ತಂದರೆ ಅಲ್ಲಿ ಯಾವುದೋ ಒಂದು ಸಣ್ಣ ರಂಧ್ರ ಬಿತ್ತಂದ್ರೆ ಏನಾಗುತ್ತೆ ನೀರು ಹೊರಗೆ ಚೆಲ್ತಿರ್ತದೆ. ಅದಕ್ಕೆ ಆ ಲೀಕೇಜ್ ಇರೋ ಸಲುವಾಗಿ ಅದೇನು ಮಾಡುತ್ತೆ, ಅದು ಪೈಪು ಅದು ಖಾಲಿ ಟ್ಯಾಂಕನ್ನು ತುಂಬಕ್ಕೆ ಎಷ್ಟು ತಾಸು ತೊಗೊಂತ 50 ತಾಸು ತೊಗೊಂತಂತ. ಸೊ ಡ್ಯೂ ಟು ಲೀಕೇಜ್ ಅಂತ, ಲೀಕೇಜ್ ಇರೋದ್ ಕಾರಣದಿಂದ ಕರೆಕ್ಟಲ್ಲ. ಆದ್ದರಿಂದ ಅಲ್ಲಿ ಏನದು ಫಿಲ್ ಮಾಡೋದು ಒಂದು ಮತ್ತು ಲೀಕೇಜ್ ಮಾಡೋದೊಂದು. ಸೊ ಇವೆರಡರದ್ದು ನಮ್ಗೆ ಎಲ್ಸಿಎಂ ಏನಾಗುತ್ತೆ 150 ಆಗುತ್ತೆ. ಸೊ ಆದ್ದರಿಂದ 35 150 53 150 ಅಂತ. ಸೊ ಇಷ್ಟ ಆದಮೇಲೆ ನಮಗೆ ನೋಡಿ ಇಲ್ಲಿ ಏನೈತಿ, ಅದು ತುಂಬೋದು ಎಷ್ಟಕ್ಕೆ ಪೈಪ್ ತುಂಬೋದು ಎಷ್ಟೈತಿ 5 ಎಫಿಷಿಯನ್ಸಿ ಐತಿ, ಮತ್ತು ಅದರದ್ದು P+L ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 3 ಐತಿ. ಆದ್ದರಿಂದ P ವ್ಯಾಲ್ಯೂ ಎಷ್ಟೈತಿ ಇಲ್ಲಿ ನಮಗೆ 5 ಐತಿ. P ವ್ಯಾಲ್ಯೂ 5 ಐತಂದರೆ ಇಲ್ಲಿ ನೋಡ್ರಿ ನಮಗೆ P+L ವ್ಯಾಲ್ಯೂ 3 ಇದ್ದಾಗ P ವ್ಯಾಲ್ಯೂ ನಮಗೆ 5 ಇತ್ತಂದರೆ ನಮಗೆ L ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಬೇಕಿಲ್ಲ. ಸೊ L = 3. ಸೊ L = ನಮಗೆ ಈ 5 ಈ ಕಡೆ ಸೈಡ್ ತೊಗೊಂಡ್ರೆ ಆಗುತ್ತೆ 3ಯಲ್ಲಿ 5 ಮೈನಸ್ ಮಾಡೋಕೆ ಅವಾಗ ಏನಾಗುತ್ತೆ ನಮಗೆ -2 ಆಗುತ್ತೆ. ಸೊ ನೀವು ಈ ಥರನೂ ಮಾಡ್ಬೋದು, ಇಲ್ಲ ಡೈರೆಕ್ಟಾಗಿ ಇಲ್ಲಿ ನಿಮಗೆ ಇಲ್ಲಿ ವ್ಯಾಲ್ಯೂ 5 ಐತಿ, ಇಲ್ಲಿ 2 ಬರಬೇಕು, ಇಲ್ಲಿ 5 ಐತಿ, ಇಲ್ಲಿ 3 ಬರಬೇಕಂದ್ರೆ ನೀವೇನು ಮಾಡಬೇಕು -2 ಅಂತ ಬರೆದ್ರೆ ಡೈರೆಕ್ಟಾಗಿ ಸಿಗ್ಬಿಡುತ್ತೆ. ಆದ್ದರಿಂದ ಹೌ ಮಚ್ ಟೈಮ್ ವಿಲ್ ದ ಲೀಕೇಜ್ ಟೇಕ್ ಟು ಎಂಪ್ಟಿ ದ ಕಂಪ್ಲೀಟ್ಲಿ ಫಿಲ್ಡ್ ಟ್ಯಾಂಕ್ ಅಂತ. ಅಂದರೆ ಲೀಕೇಜ್ ಪೈಪ್ ಎಷ್ಟು ತಾಸುಗಳಲ್ಲಿ ಅದೇನು ಮಾಡ್ಬೋದು ಕಂಪ್ಲೀಟ್ ಫಿಲ್ ಆಗಿರುವಂಥ ಟ್ಯಾಂಕನ್ನು ಖಾಲಿ ಮಾಡುವಂಥ. ಆದ್ದರಿಂದ ನಮಗೆ ಲೀಕೇಜ್ ಪೈಪ್ ಬೇಕಂದ್ರೆ TL = ಟೋಟಲ್ ವರ್ಕ್ ಏನೈತಿ 150 ಡಿವೈಡೆಡ್ ಬೈ ಲೀಕೇಜ್ ಪೈಪ್ ಡೆಫಿಷಿಯನ್ಸಿ ಎಷ್ಟೈತಿ 2 ಅಂತ ಐತಿ. ಸೊ -2 ತೊಗೋಬಾರ್ದು, ಯಾಕಂತಂದ್ರೆ ಮೈನಸ್ ಮೀನಿಂಗ್ ಅದು ಲೀಕೇಜ್ ಮಾಡುವಂಥದ್ದು. ಅದಕ್ಕೆ ನಾವು ಓನ್ಲಿ 2 ತೊಗೋಬೇಕು. ಸೊ 2 ಡಿವೈಡೆಡ್ ಬೈ 2 ಅಂತ. ಆದ್ದರಿಂದ 2 1 275. ಸೊ 75 ಅವರ್ ತೊಗೊತದ. ಏನು ಒಂದು ಫುಲ್ ಆಗಿರುವಂಥ ಟ್ಯಾಂಕನ್ನು ಎಂಪ್ಟಿ ಮಾಡೋಕ್ಕೆ ಪೈಪ್ ಎಷ್ಟು ತೊಗೊಂತದ 75 hours ತೊಗೊಂತದೆ. ಸೊ ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಅದೇ ಥರನೇ, ಎ ಟ್ಯಾಪ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 5 1/2 hours ಬಿಕಾಸ್ ಆಫ್ ಲೀಕ್ ಇಟ್ ಟುಕ್ 8 1/4 hours ಟು ಫಿಲ್ ದ ಟ್ಯಾಂಕ್ ಅಂತ. ಇನ್ ಹೌ ಮಚ್ ಟೈಮ್ ವಿಲ್ ದ ಲೀಕ್ ಅಲೋನ್ ಎಂಪ್ಟಿ 30% ಆಫ್ ದಿ ಟ್ಯಾಂಕ್ ಅಂತ. ಸೊ ಆಲ್ರೆಡಿ ನಾನು ಈ ಥರ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂನ ಬರೋದನ್ನು ಹೆಂಗೆ ತೆಗಿಯೋದು ಅಂತ ಹೇಳಿದ್ದೀನಿ. ಮತ್ತು ಸೇಮ್ ಅದೇ ಥರ ಪ್ರೀವಿಯಸ್ ಪ್ರಾಬ್ಲಮ್ ಇರುವಂಥದ್ದೇ ಐತೆ ಅದೇ ಥರ. ನೋಡಿರಿ ಏನಂತಂದರೆ
ಫಸ್ಟ್ ಒಂದು ಟ್ಯಾಂಕು ಒಂದು ಪೈಪ್ ಫಿಲ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊತದ 5/1/2 ಅವರ್ಸ್ ಅಂದರೆ ಎಷ್ಟಾಗುತ್ತೆ 2 5 10 ಒಂದು ಕೂಡಿಸಿದ್ರೆ 11 /2 ಅವರ್ಸ್ ತೊಗೊಂತಂತ. ಅದು ಡ್ಯೂ ಟು ಲೀಕೇಜ್ ಅಂತ ಲೀಕೇಜ್ ಇರೋದ್ ಕಾರಣದಿಂದ ಆ ಪೈಪ್ ಎಷ್ಟು ಟೈಮ್ ತೊಗೊತದ 8 1/4 ಅವರ್ಸ್ ತೊಗೊಂತಂತ. ಅಂದರೆ 8 1/4 ಅಂದರೆ 4 8 8 4 8 32 ಸಾರಿ 4 8 32 ಪ್ಲಸ್ 1 33. ಸೊ 33/4 ಅಂತ. ಸೊ ಅದರಿಂದ ಇವೆರಡರ ನಮ್ಗೆ ಎಲ್ ಸಿ ಎಮ್ ಎಷ್ಟಾಗುತ್ತೆ 11 ಮತ್ತು 33 ಅಷ್ಟೇ ತೆಗೀರಿ ನೀವು ಎಲ್ ಸಿ ಎಮ್. 11 ಮತ್ತು 33 ಎಲ್ ಸಿ ಎಮ್ ನಮ್ಗೆ ಏನಾಗುತ್ತೆ 33 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ಈಗ ನೋಡ್ರಿ ನಮಗೆ ಇಲ್ಲಿ ಕಾಮನ್ ಆಗಿರುವಂಥ ನಾವು ಹೆಂಗೆ ತೊಗೋಬೇಕಂದ್ರೆ 11 ಎಷ್ಟಲೆ 33 11 ಎಷ್ಟಲೆ 33 11 3 33 ಆಗುತ್ತೆ 11 3 33 ಆಗುತ್ತೆ. ಬಟ್ ಇಲ್ಲಿ ಕೆಳಗೆ ಎರಡೇ ಇರೋದ್ರಿಂದ ಡಿವೈಡ್ ಬೈ 2 ಇರೋದ್ರಿಂದ 2 ಏನಾಗುತ್ತೆ ಮೇಲೆ ಹೋಗಿ ಮಲ್ಟಿಪ್ಲೈ ಆಗುತ್ತೆ. ಸೊ ಆದ್ದರಿಂದ ನಮ್ಗೆ ಏನು ತೊಗೋಬೇಕಂದ್ರೆ ಇಲ್ಲಿ 6 ಅಂತ ಹೋಗ್ಬೇಕು. ಸೊ ನಿಮಗೆ ಇನ್ ಕೇಸ್ ಗೊತ್ತಿಲ್ಲ ಅಂದರೆ ನಾವು ಒಂದ್ಸರಿ ತೋರಿಸ್ತೀವಿ ನೋಡ್ರಿ ಹೆಂಗಂತಂದರೆ ಇಲ್ಲಿ ನೋಡ್ರಿ 11/2 ನಮ್ಗೇನಾಗುತ್ತೆ 33 ಬೇಕು. ಆದ್ದರಿಂದ 11 1 11 3 ಕಡಿತ ಆಗುತ್ತೆ. ಈ 2 ಏನಾಗುತ್ತೆ ಈ ಕಡೆಗೆ ಹೋಗಿ ಗುಣಾಕಾರ ಆಗುತ್ತೆ. ಆದ್ದರಿಂದ ನಮಗೇನು ಇಲ್ಲಿ ತೊಗೋಬೇಕು ನಾವು ಇಲ್ಲಿ 6 ಅಂತ ತೊಗೋಬೇಕು. ಅರ್ಥ ಆಯ್ತಲ್ಲ? ಅದೇ ಥರ ಇಲ್ಲಿ ನೋಡ್ರಿ ಇಲ್ಲಿ 33 ಎಷ್ಟಲೆ 33 33 1 33 ಆಗುತ್ತೆ. ಮತ್ತು 4 ಮೇಲೆ ಹೋಗಿ ಗುಣಾಕಾರ ಆದಾಗ ಗುಣಾಕಾರ 4 ಆಗುತ್ತೆ. ಕರೆಕ್ಟ್ ಅಲ್ಲ? ಸೊ ನಮಗೆ ಇಲ್ಲಿ ನೋಡ್ರಿ ಅದು ಫಿಲ್ ಮಾಡುವಂಥ ಟ್ಯಾಂಕು ಮತ್ತು ಫಿಲ್ ಮಾಡುವಂಥ ಪೈಪು ಮತ್ತು ಲೀಕೇಜ್ ಮಾಡುವಂಥ ಪೈಪ್ ಎರಡು ಕೂಡಿ ಅದ್ರದ್ದು ಎಫಿಷಿಯನ್ಸಿ ಎಷ್ಟೈತಿ 4 ಐತಿ. ಅದರಲ್ಲಿ ಫಿಲ್ ಮಾಡುವಂಥದ್ದು ಎಫಿಷಿಯನ್ಸಿ ಎಷ್ಟೈತಿ 6 ಐತಿ. ಸೊ 6 ಪ್ಲಸ್ ಎಲ್ ಈಸ್ ಈಕ್ವಲ್ ಟು 4. ಸೊ ಎಲ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ -2 ಬರುತ್ತೆ. ಕರೆಕ್ಟ್ ಅಲ್ಲ? ಸೊ ಈಗೇನು ಕೇಳಿದಾರೆ ಅಂದರೆ ಒಂದೇ ಒಂದು ಅದು ಏನಂತಂದರೆ ಖಾಲಿ ಮಾಡುವಂಥ ಈಗ ಅದು ಲೀಕೇಜ್ ಪೈಪು ಫುಲ್ ಆಗಿರುವಂಥ ಟ್ಯಾಂಕನ್ನು ಎಷ್ಟು ಅದು 30% ಆಫ್ ದಿ ಟ್ಯಾಂಕ್ ಅಂತ ಅಂದರೆ ಫುಲ್ 100% ಟ್ಯಾಂಕ್ ಅಲ್ಲ. ಸೊ ಎಂಟಿ 30% ಆಫ್ ದಿ ಟ್ಯಾಂಕನ್ನು ಎಷ್ಟು ತಾಸಲ್ಲಿ ಖಾಲಿ ಮಾಡುವಂಥ. ಆದ್ದರಿಂದ ನಾವೇನು ಮಾಡ್ಬೇಕು ಅಂದರೆ ಸೊ ನಮಗೆ ಯಾರ್ದು ಟೈಮ್ ಬೇಕು ಲೀಕೇಜ್ ಮಾಡುವಂಥ ಪೈಪ್ದು ಟ್ಯಾಂಕ್ ಬೇಕು ಟೈಮ್ ಬೇಕು. ಆದ್ದರಿಂದ ಟೋಟಲ್ ವರ್ಕ್ ಎಷ್ಟೈತಿ 33. ಬಟ್ ಈ 33 ಎಂಬುದು ಏನಾಯ್ತು ಇದು 100% ಐತಿ. ಬಟ್ ನಮಗೆ ಏನು ಒಂದು ಟ್ಯಾಂಕ್ ಫುಲ್ ಐತಿ ಅಂದರೆ ಅರ್ಥ ಏನದು 100% ಫಿಲ್ ಆಯ್ತು ಅಂತ ಅರ್ಥ. ಕರೆಕ್ಟ್ ಅಲ್ಲ? ಅದ್ರಲ್ಲಿ ನಮಗೆ ಓನ್ಲಿ 30% ಅಷ್ಟು ತೊಗೋಬೇಕು ನಾವು. ಸೊ ಆದ್ದರಿಂದ ಟೋಟಲ್ ವರ್ಕ್ದು 30% ಅಂದರೆ 30/100. ಸೊ ಡಿವೈಡೆಡ್ ಬೈ ನಮಗೇನು ಇದರದ್ದು ಲೀಕೇಜ್ ಎಫಿಷಿಯನ್ಸಿ ಎಷ್ಟೈತಿ 2 ಅಂತ. ಸೊ ಡಿವೈಡ್ ಬೈ 2. ಆದ್ದರಿಂದ ನೋಡಿರಿ ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಆಯಿತು. ಕರೆಕ್ಟ್ ಅಲ್ಲ? 33 × 3 99 ಡಿವೈಡ್ ಬೈ 2 × 10 20 ಅಂತ ಆಗುತ್ತೆ. ಸೊ 99 ಡಿವೈಡ್ ಬೈ 20 ಅವರ್ ಆಗುತ್ತೆ. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 5th ಪ್ರಾಬ್ಲಮ್ ನೋಡಿ. ಸೊ ಏನಂತಿದೆ ಆ್ಯನ್ ಇನ್ಲೆಟ್ ಪೈಪ್ ಕ್ಯಾನ್ ನೋಟಿದೆ ಈ ಥರ ನೀವು ಕ್ವಶನ್ಸ್ನ ಆಲ್ರೆಡಿ ನಾವು ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ಲಿ ಕಂಪ್ಲೀಟ್ ಮಾಡಿದ್ವಿ. ಏನಂತಂದರೆ ಅದರದ್ದು ಅಪ್ಲಿಕೇಶನ್ ಪಾರ್ಟ್ ಆಗಿರೋವಂಥದ್ದು ಅಷ್ಟೇ. ಬಟ್ ಅಲ್ಲಿ ನಮಗೆ ಟೈಮ್ ಆ್ಯಂಡ್ ವರ್ಕಲ್ಲಿ ಸ್ವಲ್ಪ ಕೆಲವೊಂದು ಕಾನ್ಸೆಪ್ಟ್ಗಳು ಬೇರೆ ಇರ್ತವೆ. ಇಲ್ಲಿ ಪೈಪ್ ಆ್ಯಂಡ್ ಸಿಸ್ಟಮ್ ರಿಲೇಟೆಡ್ ಕಾನ್ಸೆಪ್ಟ್ಗಳು ಬೇರೆ ಇರ್ತವೆ. ಸೊ ಆ್ಯನ್ ಇನ್ಲೆಟ್ ಪೈಪ್ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 10 hours ಅಂತ. ಆ್ಯಂಡ್ ಆ್ಯನ್ ಅದರ್ ಪೈಪ್ ಕ್ಯಾನ್ ಎಂಟಿ ದ ಕಂಪ್ಲೀಟ್ಲಿ ಫಿಲ್ ಟ್ಯಾಂಕ್ ಇನ್ 20 hours ಅಂತ. ಅಂದರೆ ಒಂದು ಈಗ ಟ್ಯಾಂಕ್ ಇದೆಪ್ಪ. ಕರೆಕ್ಟ್ ಅಲ್ಲ? ಸೊ ಇದರಲ್ಲಿ ನೀರು ತುಂಬುವಂಥದ್ದು ಒಂದು ಪೈಪ್ ಇರುತ್ತೆ. ಮತ್ತು ಈ ಟ್ಯಾಂಕಿಂದ ಒಂದು ನೀರು ಹೊರಗೆ ಹಾಕೋದೊಂದು ಇನ್ನೊಂದು ಪೈಪ್ ಇರುತ್ತೆ. ಸೊ ನೀವು ಕಾಮನ್ ಆಗಿ ಟೆರೆಸ್ ಮೇಲೆ ಈ ಥರ ಒಂದು ಹಾಕಿರ್ತಾರೆ. ಏನಂತಂದರೆ ಒಂದು ಫಿಲ್ ಮಾಡುವಂಥ ಪೈಪು ಈಗ ಫಿಲ್ ಆದಮೇಲೆ ಈ ಟ್ಯಾಂಕ್ ಫುಲ್ ಆದಮೇಲೆ ಒಂದು ನೀರು ಹೊರಗೆ ಚೆಲ್ಲಿದ ಮೇಲೆ ಫಿಲ್ ಆಗೈತೆ ಅಂತ ಅರ್ಥ ನಮಗೆ ಸೂಚನೆ ಕೊಡೋ ಸಲುವಾಗಿ ಒಂದು ಪೈಪ್ನಲ್ಲಿ ಹಾಕಿರ್ತಾರೆ. ಅದು ಟ್ಯಾಂಕ್ ಫುಲ್ ಆಗೈತೆ ಅಂತ ಅರ್ಥ. ಅದು ಕೊಡೋ ಸಲುವಾಗಿ ಒಂದು ಪೈಪರ್ ಹಾಕಿರ್ತಾರೆ. ಅವು ಆ ಟ್ಯಾಂಕಿಂದ ಒಂದು ನೀರು ಚೆಲ್ಲಿದಾಗ ಅವಾಗ ನಮಗೆ ಟ್ಯಾಂಕ್ ಫುಲ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಈ ಥರನೇ ಒಂದು ಪ್ರಾಬ್ಲಮ್ ಕೊಟ್ಟಿದೆ. ಏನಂತಂದರೆ ಒಂದು ಇನ್ಲೆಟ್ ಪೈಪ್ ಐತಿ. ಸೊ ಆ ಇನ್ಲೆಟ್ ಪೈಪ್ ಒಂದು ಟ್ಯಾಂಕನ್ನು 10 hour ಫಿಲ್ ಮಾಡುತ್ತಂತ. ಸೊ ಈ ಫಿಲ್ ಆಗಿರುವಂಥ ಟ್ಯಾಂಕನ್ನು ಅದೇ ಔಟ್ಲೆಟ್ ಪೈಪ್ ಎಷ್ಟು ತಾಸಲ್ಲಿ ಖಾಲಿ ಮಾಡುತ್ತೆ 20 hour ಖಾಲಿ ಮಾಡುತ್ತಂತ. ಖಾಲಿ ಮಾಡಿದ್ಮೇಲೆ ಬೋತ್ ದ ಪೈಪ್ಸ್ ಆರ್ ಓಪನ್ ಅಟ್ 6:30 AM ಅಂತ. ವೆನ್ ವಿಲ್ ದಿ ಟ್ಯಾಂಕ್ ಗೆಟ್ ಫಿಲ್ಡ್ ಅಂತ. ಈಗ ಇವರಿಬ್ಬರದ್ದು ನಮಗೆ ಏನು ಮಾಡಬೇಕು ಎಲ್ ಸಿ ಎಮ್ ಕಂಡಿಡಬೇಕು. ಸೊ ಎಲ್ ಸಿ ಎಮ್ ಎಷ್ಟಾಗುತ್ತೆ 20 ಆಗುತ್ತೆ. 10 ಮತ್ತು 20 ಎಲ್ ಸಿ ಎಮ್ ಎಷ್ಟಾಗುತ್ತೆ 20 ಆಗುತ್ತೆ. ಕರೆಕ್ಟ್ ಅಲ್ಲ? ಆದ್ದರಿಂದ 10 20 ಮತ್ತು 21 20 ಆಗುತ್ತೆ. ಕರೆಕ್ಟ್ ಅಲ್ಲ? ಈಗ ನಮಗೆ ಎಫಿಷಿಯನ್ಸಿ ಬಂತು ಮತ್ತು ಟೋಟಲ್ ವರ್ಕ್ ಬಂತು. ಬಟ್ ಏನು ಮಾಡಿದ್ದಾರೆ ಅವರು ಬೋತ್ ದ ಪೈಪ್ಸ್ ಆರ್ ಓಪನ್ ಅಟ್ 6:30 AM ಅಂತ. ಅಂದರೆ ಒಂದು ಇನ್ಲೆಟ್ ಪೈಪು ಮತ್ತು ಔಟ್ಲೆಟ್ ಪೈಪ್ ಎರಡನ್ನೂ ಒಟ್ಟಿಗೆ ಓಪನ್ ಮಾಡಿದರೆ ಅವಾಗ 6:30 ಅಂದರೆ ಬೆಳಗ್ಗೆ 6:30 ಏನು ಮಾಡೋದು ಎರಡೂ ಪೈಪ್ಗಳನ್ನ ಚಾಲು ಮಾಡಿದ್ದಾರೆ. ಸೊ ಚಾಲು ಮಾಡಿದಾಗ ಅವು ಟ್ಯಾಂಕ್ ಎಷ್ಟೊತ್ತಿಗೆ ನಮಗೇನಾಗುತ್ತೆ ಫಿಲ್ ಆಗುತ್ತೆ ಅಂತ ಕಂಡಿಡ್ಬೇಕು. ಆದ್ದರಿಂದ ಸೊ ಎರಡರದ್ದು ನಾವು ಕಂಡಿಡ್ಬೇಕಂದ್ರೆ ಟೈಮ್ ಆಫ್ ಇನ್ಲೆಟ್ ಪ್ಲಸ್ ಔಟ್ಲೆಟ್ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ 20 ಐತಿ. 20 ಡಿವೈಡೆಡ್ ಬೈ ನಮಗೆ ನೋಡಿ ಇಲ್ಲಿ. ಸೊ ಟೋಟಲ್ ಇಲ್ಲಿ ನಮ್ಗೆ ಏನೈತಿ ಎಫಿಷಿಯನ್ಸಿ 2 + 1 ಎಷ್ಟಾಗುತ್ತೆ 30 ಆಗುತ್ತೆ. ಸಾರಿ 3 ಆಗುತ್ತೆ. 2 + 1 ಅಂದರೆ 3. ಸೊ ಆದ್ದರಿಂದ ನಮ್ಗೇನಾಗುತ್ತೆ ಅಂದರೆ ಸೊ ಇಲ್ಲಿ ಅದರದ್ದು ನಾವು ಇದು ಕಂಡುಹಿಡಬೇಕು. ಏನಂತಂದರೆ ಈಗ 20 ಡಿವೈಡ್ ಬೈ 3 ಎಷ್ಟಾಗುತ್ತೆ 6.
ಏನು ಉಳಿತು 2/3 ಉಳಿತು. ಸೊ 6 2/3 ಅಂತ ಉಳಿತು. ಆಮೇಲೆ ಇದನ್ನು ನಾವು ಅವರಲ್ಲಿ ಇದ್ದಿದ್ದು ಮಿನಿಟಲ್ಲಿ ಕನ್ವರ್ಟ್ ಮಾಡೋಕೆ ನಾವು ಏನು ಮಾಡಬೇಕು, ಇದನ್ನು ಇಂಟುವಿಂದ ಗುಣಾಕಾರ ಮಾಡಬೇಕು. ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ, ಸೊ 3 1 3 2 20 ಆಗುತ್ತೆ. ಸೊ 6:40 ಅಂತ ಆಗುತ್ತಲ್ಲ. ಟೈಮ್ ಆಫ್ ಇನ್ಲೆಟ್ ಪ್ಲಸ್ ಔಟ್ಲೆಟ್ ಇಸ್ ಈಕ್ವಲ್ ಟು 6 hours 1 ನಿಮಿಷ. ಇದು ಹಾಂ, ಸೊ ನಮಗೆ ಟೈಮ್ ಆಫ್ ಇನ್ಲೆಟ್ ಪ್ಲಸ್ ಔಟ್ಲೆಟ್ ಈಸ್ ಈಕ್ವಲ್ ಟು 6 hours 40 minutes ಅಂತ ಆಗುತ್ತೆ. ಕರೆಕ್ಟಲ್ಲ? ಸೊ 6 hours 40 minutes. ಸೊ ನಮಗೆ ಔಟ್ಲೆಟು ಇನ್ಲೆಟ್ ಇದು 6 hours 40 minutes ಆಯ್ತು. ಬಟ್ ಈಗ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಬೋತ್ ದ ಪೈಪ್ಸ್ ಆರ್ ಓಪನ್ ಎಟ್ 6:30 AM ಅಂತ, ಅಂದರೆ 6:30 ಚಾಲೂ ಮಾಡಿದ್ದಾರೆ. ಬಟ್ ಅವರು ಫಿಲ್ ಮಾಡೋಕ್ಕೆ ಎಷ್ಟು 6 hours 40 minutes ಆಯಿತು. ಸೊ ಇದರಲ್ಲಿ ನಾವು 6:30ರಲ್ಲಿ 6:40 ಕೂಡಿಸ್ಬೇಕಿಲ್ಲ. ಸೊ ಅವಾಗ ನಮಗೆ ಟೈಮ್ ಬರುತ್ತೆ. ಕರೆಕ್ಟಲ್ಲ? ಸೊ ಆದ್ದರಿಂದ ನಮಗೆ ಇಲ್ಲಿ ಏನು ಬರುತ್ತೆ ನೋಡ್ರಿ, ಇಲ್ಲಿ 6ಅಲ್ಲಿ 6 ಕೂಡಿಸಿದ್ರೆ ನಮ್ಗೆ ಏನಾಗುತ್ತೆ 12 ಆಗುತ್ತೆ. ಕರೆಕ್ಟಲ್ಲ? 1 ನಿಮಿಷ ಇಲ್ಲಿ. ಸೊ ನೋಡಿ ಇಲ್ಲಿ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಏನಂದರೆ ನಾನು ನಿಮ್ಗೆ ಹೇಳಿದ್ದೆ ಔಟ್ಲೆಟ್ ಅಥವಾ ಎಂಟಿ ಮಾಡೋ ಸಲುವಾಗಿ ನಾವು ಮೈನಸ್ ಚಿಹ್ನೆ ತೊಗೋಬೇಕಂತ ಹೇಳಿದ್ದೆ. ಬಟ್ ಇಲ್ಲಿ ನಾನೇ ಖುದ್ದಾಗಿ ಮೈನಸ್ ಚಿಹ್ನೆ ತೊಗೊಳೋದು ಮರ್ತುಬಿಟ್ಟಿನಿ. ಸಾರಿ, ಸ್ವಲ್ಪ ಮಿಸ್ಟೇಕ್ ಏನಿಲ್ಲ. ಏನಂತಂದರೆ ಈಗ ಇಲ್ಲಿ ಇನ್ಲೆಟ್ ಅಂದರೆ ಇದು ತುಂಬೋದು. ಕರೆಕ್ಟಲ್ಲ? ಇದು ಔಟ್ಲೆಟ್ ಅಂದ್ರೇನು ಎಂಟಿ ಮಾಡೋವಂಥದ್ದು. ಸೊ ಎಂಟಿನ ನಾವು ಯಾವಾಗಲೂ ಮೈನಸ್ ತೊಗೋಬೇಕಂತ ಹೇಳಿದ್ದೆ. ಕರೆಕ್ಟಲ್ಲ? ಸ್ವಲ್ಪ ಕರೆಕ್ಷನ್ ಅಷ್ಟೇ. ಸೊ ಇದು ಮೈನಸ್ ತೊಗೋಬೇಕಿಲ್ಲ. ಆದ್ದರಿಂದ ಟೋಟಲ್ ವರ್ಕ್ ಎಷ್ಟೈತಿ ಇಲ್ಲಿ 20 ಡಿವೈಡೆಡ್ ಬೈ. ಸೊ ನೋಡಿ ಇಲ್ಲಿ ನಮ್ಗೆ ಇವೆರಡರದ್ದು ಎಫಿಷಿಯನ್ಸಿನ ಏನು ಮಾಡಬೇಕು, ಅದನ್ನು ಡಿವೈಡ್ ಮಾಡಬೇಕು. ಯಾವುದು ಟೋಟಲ್ ವರ್ಕ್ ಅಂತ. ಸೊ 2 - 1 ಕರೆಕ್ಟಲ್ಲ? ಆದ್ದರಿಂದ ನಮ್ಗೆ ಏನಾಗುತ್ತಿದ್ದು 20 / 1 ಅಂತ. ಸೊ ಎಷ್ಟು ಬರುತ್ತೆ ನಮಗೆ 20 hours ಬರುತ್ತೆ. ಕರೆಕ್ಟಲ್ಲ? 20 hours ಬರುತ್ತೆ. ಸೊ 20 hours ಬರುತ್ತೆ. ನಾವು ಸ್ಟಾರ್ಟಿಂಗ್ ಮಾಡಿದ್ದೆ ಯಾವಾಗ ಇವರು 6:30ಗೆ. ಕರೆಕ್ಟಲ್ಲ? ಮಾರ್ನಿಂಗ್ 6:30ಗೆ ಇವರು ಏನು ಮಾಡಿದ್ರೆ ಸ್ಟಾರ್ಟಿಂಗ್ ಮಾಡಿದ್ದಾರೆ, ಎರಡು ಪೈಪ್ಗಳನ್ನ ಚಾಲೂ ಮಾಡಿದ್ರು. ಸೊ ನಮಗೆ 6:30ಗೆ ಚಾಲೂ ಮಾಡಿದರೆ ಅದು ಎಷ್ಟೊತ್ತಿಗೆ ತುಂಬ್ತದಂತ. ಸೊ ಆದ್ದರಿಂದ ಈ 20ನ ಇದರಲ್ಲಿ ಕೂಡಿಸ್ರಿ. ಸೊ ಅವಾಗ ನಮಗೇನಾಗುತ್ತೆ ಅಂದರೆ 6:30 + 20ನ ಕೂಡಿಸಿದಾಗ ನಮಗೇನಾಗುತ್ತೆ 26:30 hours ಅಂತ ಆಗುತ್ತೆ. ಬಟ್ ನಮಗೆ ಇದು 26:30 hours, ಬಟ್ ನಮಗೆ ಇಲ್ಲಿ ಕೊಟ್ಟಿಲ್ಲ. ಕರೆಕ್ಟಲ್ಲ? ಆದ್ದರಿಂದ ನಮಗೆ 1 ಡೇಗೆ ಎಷ್ಟೈತಿ, 1 ಡೇಗೆ 24 hours ಐತಿ. ಕರೆಕ್ಟಲ್ಲ? ಸೊ ಇದನ್ನು 24 ಇದರಲ್ಲಿ ಮೈನಸ್ ಮಾಡಿಬಿಟ್ಟೆ ನಮಗೇನಾಗುತ್ತೆ 2 hours 30 minutes ಸಿಗುತ್ತೆ. ಕರೆಕ್ಟಲ್ಲ? ಸೊ ಆದ್ದರಿಂದ ಏನಂತ 2:30 AM ನೆಕ್ಸ್ಟ್ ಇದೆ ಅಂತ ಆನ್ಸರ್ ಆಗುತ್ತೆ. ಸೊ ಅದೇ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಈ ಥರನೂ ಅರ್ಥ ಆಗ್ಲಿಕ್ಕಂದ್ರೆ ಹೆಂಗಂತ ಮಾಡ್ತಂದ್ರೆ ಫಸ್ಟ್ನೇದಾಗಿ 6 ಐತಿ ಇಲ್ಲಿ. ಕರೆಕ್ಟಲ್ಲ? 6:30 ಅಂತ ಐತಿ. ಇಲ್ಲಿ ಎಷ್ಟು ಬಂದಿದ್ದು 20 hours ಬಂದೈತಿ. ಸೊ ಇದರಲ್ಲಿ 24 hours ಆದಮೇಲೆ ಮತ್ತೇನಾಗುತ್ತೆ ಇದು ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ 6:30ಗೆ, ಮತ್ತೆ ಮಾರ್ನಿಂಗ್ 6:30ಗೆ ಆಗುತ್ತೆ 24 hours. ಸೊ ಇದರಲ್ಲಿ 24 ಕೂಡಿಸಿದ್ರೆ ಎಷ್ಟಾಗುತ್ತೆ 30 ಆಗುತ್ತೆ. ಕರೆಕ್ಟಲ್ಲ? ಸೊ 30 minutes ಅಂತ ಆಗುತ್ತೆ. ಕರೆಕ್ಟಲ್ಲ? ಸೊ ಸಾರಿ ನಾನು ನೋಡ್ರಿ ಏನೋ ಆಗತ್ತೆ ಇಲ್ಲಿ ನೋಡ್ರಿ. ಸೇಮ್ 6 hours ಮತ್ತೆ 24 ಆದಮೇಲೆ ಮತ್ತೇನಾಗುತ್ತೆ ಅದು 6:30ನೇ ಆಗಿರುತ್ತೆ. 24 ಆದಮೇಲೆ ಮತ್ತೆ 24 ಆದಮೇಲೆ ಸೇಮ್ ಟೈಮೇ ಬಂದಿರ್ತದೆ. ಇದರಲ್ಲಿ ನಾವು ಇಲ್ಲಿ ಎಷ್ಟು ನಮಗೆ ಇಲ್ಲಿ 20 hours ಐತಿ. ನಾವು ಎಕ್ಸ್ಟ್ರಾ ತೊಗೊಂಡು 4 hours ತೊಗೊಂಡು. ಸೊ ಇದರಲ್ಲಿ 4 hours ಮೈನಸ್ ಮಾಡಿಬಿಟ್ರೆ ಅವಾಗ ನಮಗಾಗುತ್ತೆ 2:30 AM ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ಈ ಥರ ನೀವು ಅಜಂಪ್ಷನ್ ಮಾಡಿ ಬರ್ಬೋದು. ಇಲ್ಲಾಂದರೆ ಈ ಥರ 6:30ಲಿ 20ನ ಪ್ಲಸ್ ಮಾಡಿ 26 ಆಗುತ್ತೆ. ಅದರಲ್ಲಿ 24 ಮೈನಸ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ಲ? ಸ್ವಲ್ಪ ನಾವು ಇಲ್ಲಿ ಏನಂದರೆ ಇನ್ಲೆಟ್ ಪೈಪು ಔಟ್ಲೆಟ್ ಪೈಪಲ್ಲಿ ನಾವು ಇಲ್ಲಿ ಮೈನಸ್ ತೊಗೋಬೇಕಿತ್ತು. ಅದೇ ನಮಗೆ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ. ಸೊ ಅಷ್ಟೊತ್ತು ನಾವು 2 ವೇರಿಯಬಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 3 ವೇರಿಯಬಲ್ ಬಗ್ಗೆ. ಪಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ ಅಂದರೆ P1 ಏನಾಗ್ತದೆ ಒಂದು ಎಂಟಿ ಟ್ಯಾಂಕ್ನ 5 hours ತುಂಬುತ್ತೆ. ಮತ್ತು ಅದೇ ಥರ Q ಎಂಬುದು ಸೇಮ್ 10 hours ತುಂಬುತ್ತೆ ಖಾಲಿ ಟ್ಯಾಂಕನ್ನು. ಮತ್ತು ಅದೇ ಥರ R ಎಂಬುದು ಖಾಲಿ ಟ್ಯಾಂಕನ್ನು ಎಷ್ಟರಲ್ಲಿ ತುಂಬುತ್ತೆ 20 hours ತುಂಬುತ್ತಂತ. ಸೊ ಇವ್ರು ಮೂವರದು ಒಮ್ಮೆಲೆ ಟೈಮಿಗೆ ಸ್ಟಾರ್ಟ್ ಮಾಡಿದಾಗ ಒಂದೇ ಟೈಮ್ಗೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ತಾಸಲ್ಲಿ ತುಂಬೋದಂತ. ಆದ್ದರಿಂದ 5, 10 ಮತ್ತು 20ರದ್ದು ನಮ್ಗೆ LCM ಏನಾಗುತ್ತಾ 20 ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ 5 × 4 = 20 ಮತ್ತು ಇದು 10 × 2 = 20, ಇದು 21 × 20 ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ ನಮಗೆ ಇವ್ರು ಮೂವರದು ಟೈಮಿಂಗ್ ಬೇಕಂದರೆ P + Q + R = ಟೋಟಲ್ ವರ್ಕ್ ಏನೈತಿ 20 ಐತಿ. 20 ಡಿವೈಡೆಡ್ ಬೈ. ಸೊ 4 + 2 + 1 ಕೂಡಿಸ್ರಿ. ನಾವು ಕೂಡಿಸ್ಬೇಕು ಇಲ್ಲಿ. ನಾವು ಸಾರಿ ಇಲ್ಲಿ 1 ನಿಮಿಷ. R ಕ್ಯಾನ್ ಫಿಲ್ ಐತಿ, Q ಕ್ಯಾನ್ ಫಿಲ್ಲು, ಮತ್ತು R ಕ್ಯಾನ್ ಎಂಟಿ ಅಂತ ಐತಿ. ಸಾರಿ ಎಂಟಿ ಅಂತಂದ್ರೆ ನಾನು ಹೇಳಿದ್ದೆ ನಿಮಗೆ ಯಾವಾಗಲೂ ಮೈನಸ್ ತೊಗೋಬೇಕಂತ ಹೇಳಿದೆ. ಸೊ
ಕ್ವಶನ್ನ ಒಂದ್ಸಲ ನೀಟಾಗಿ ನಾವು ಓದ್ಕೋಬೇಕು. ಆ್ಯಕ್ಚುಲಿ ನಾನೇ ಕರೆಕ್ಟಾಗಿ ಓದ್ತಿಲ್ಲ. ಸೊ ಏನಂತಂದರೆ ಅವಾಗ ಆರ್ ಏನು ಮಾಡುತ್ತಾ ಆ ಟ್ಯಾಂಕಿನ ಖಾಲಿ ಮಾಡುತ್ತಂತ. ಈಗ ನೋಡ್ರಿ ಈ 3 ಪೈಪ್ ಐತಿ, ಇವು 2 ಪೈಪ್ಗಳು ಪಿ ಇದು, ಅದೇ ಥರ ಇದು ಕ್ಯೂ ಪೈಪು. ಬಟ್ ಇದು ಆರ್ ಎಂಬುದು ಏನು ಮಾಡಾಗುತ್ತದೆ, ನೀರನ್ನು ಹೊರಗೆ ತಳ್ಳಾಗತ್ತೆ. ಅಂದರೆ ಇದೇನಾಗುತ್ತೆ, ಇದರ ಮೈನಸ್ ಚಿಹ್ನೆ ಆಗುತ್ತೆ, ಇವೆರಡರದ್ದು ಪ್ಲಸ್ ಆಗುತ್ತೆ. ಅದರಿಂದ ನಾವಿಲ್ಲಿ ಮೈನಸ್ ತೊಗೋಬೇಕು. ಸೊ ಅರ್ಥ ಆಯ್ತಲ್ಲ. ಮತ್ತು ಟೈಮಿಂಗ್ ಏನಾಗುತ್ತಂತ 3 ಒಮ್ಮೆಲೆ ಚಾಲು ಮಾಡಿದಾಗ ಅದು ಟ್ಯಾಂಕ್ ಎಷ್ಟು ತಾಸಲ್ಲಿ ತುಂಬುತ್ತಂತ. ಆದ್ದರಿಂದ ನಾವು ಏನು ಮಾಡ್ಬೇಕು, ಇಲ್ಲಿ 4 + 2 - 1 ಅಂತ = 20 ಡಿವೈಡೆಡ್ ಬೈ, ನೋಡಿಲ್ಲಿ 20 ಡಿವೈಡ್ ಬೈ ಇಲ್ಲಿ 4 + 2 ಎಷ್ಟಾಗುತ್ತೆ, 6 ಆಗುತ್ತೆ. 6ರಲ್ಲಿ 1 ಕಳೆದ್ರೆ 5. ಸೊ ಆದ್ದರಿಂದ 5 1 5 4. ಸೊ ಇವು 3 ಎಷ್ಟು ತಾಸಲ್ಲಿ ತುಂಬೋದು ಅಂದರೆ 4 ಅವರ್ ಆದಮೇಲೆ ಆ ಟ್ಯಾಂಕ್ ಫುಲ್ ಆಗುತ್ತೆ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಅದೇ ಥರನೇ. ಸೊ ಇಲ್ಲಿ ಟೈಮ್ ಬೇಸ್ಡ್ ಕ್ವಶನ್ಸ್ ಇರೋದು ಯಾವುದಂದರೆ, ಒಂದು ಟೈಮ್ ಫಿಕ್ಸ್ ಟೈಮಿಗೆ ಪೈಪ್ಗಳನ್ನ ಚಾಲು ಮಾಡಿದ್ಮೇಲೆ ಎಷ್ಟು ತಾಸು ಆದಮೇಲೆ ಅದು ಟ್ಯಾಂಕ್ ಫಿಲ್ ಆಗುತ್ತಂತ. ಸೊ ಪೈಪ್ಸ್ ABC ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 50, 30 ಆ್ಯಂಡ್ 40 ಅವರ್ಸ್ ಅಂತ. ಅಂದರೆ ಎ ಎಂಬುದು ಒಂದು ಖಾಲಿ ಟ್ಯಾಂಕನ್ನು 50 ಅವರಲ್ಲಿ ಫಿಲ್ ಮಾಡುತ್ತಂತ. ಅದೇ ಥರ ಬಿ ಪೈಪು ಸೇಮ್ ಟ್ಯಾಂಕನ್ನು 30 ಅವರಲ್ಲಿ ಫಿಲ್ ಮಾಡುತ್ತೆ. ಮತ್ತು ಸಿ ಪೈಪ್ ಕೂಡ 40 ಅವರಲ್ಲಿ ಒಂದು ಟ್ಯಾಂಕನ್ನು ಫಿಲ್ ಮಾಡುತ್ತಂತ. ಆದ್ದರಿಂದ ಇವರು 3 ನಮಗೆ LCM ಏನಾಗುತ್ತೆ, LCM 15, 30 ಮತ್ತು 40 120 ಆಗುತ್ತೆ. ಕರೆಕ್ಟಲ್ಲ. ಆದ್ದರಿಂದ ಇದು ಏನು 15 × 120. ಸೊ ಎಲ್ಲ ಪೈಪ್ಗಳು ಏನಾಗುತ್ತೆ ಫಿಲ್ ಅಂತ ಐತಿ, ಅದಕ್ಕೆ ನಾವು ಪಾಸಿಟಿವ್ ತಗೋಬೇಕು. 34 12 ಮತ್ತು ಇದು 43 12 ಆಗುತ್ತೆ. ಸೊ ಇಲ್ಲಿ ಏನು ಕೊಡಿದ್ದಾರೆ, ಒಂದು ಇನ್ಸ್ಟ್ರಕ್ಷನ್ ಕೊಡಿದ್ದಾರೆ. ಏನಂತಂದರೆ ಪೈಪ್ಸ್ ABC ಆರ್ ಓಪನ್ ಅಟ್ 6 AM, 8 AM ಆ್ಯಂಡ್ 10 AM ಅಂತ. ಅಂದರೆ ಏನಂತಂದರೆ ಈ ಥರ ಒಂದು ಟ್ಯಾಂಕ್ ಐತಿ. ಕರೆಕ್ಟಲ್ಲ. ಇದರಲ್ಲಿ ಫಸ್ಟು 6 ಗಂಟೆಗೆ ಯಾವುದು ಪೈಪ್ನ ಚಾಲೂ ಮಾಡ್ತಾರೆ, ಎ ಪೈಪ್ನ ಚಾಲೂ ಮಾಡ್ತಾರೆ ಅಂತ. ಆಮೇಲೆ ಇನ್ನೊಂದು 8 ಗಂಟೆಗೆ ಯಾವುದು ಪೈಪ್ ಚಾಲೂ ಮಾಡ್ತಾರೆ, ಬಿ ಪೈಪ್ ಚಾಲೂ ಮಾಡ್ತಾರೆ. ಆಮೇಲೆ ಮತ್ತೆ 10 ಗಂಟೆಗೆ ಯಾವ್ದು ಪೈಪ್ ಚಾಲೂ ಮಾಡ್ತಾರೆ, ಸಿ ಪೈಪ್ ಚಾಲೂ ಮಾಡ್ತಾರೆ ಅಂತ. ಸೊ ಅಂದರೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಪೈಪ್ಗಳನ್ನ ಏನು ಮಾಡ್ತಾರೆ, ಚಾಲೂ ಮಾಡ್ತಾರಂತ, ನಳಗಳನ್ನ ಚಾಲೂ ಮಾಡ್ತಾರಂತ. ಅವಾಗ ಚಾಲೂ ಮಾಡಿದಾಗ ಆ ಟ್ಯಾಂಕು ಎಷ್ಟು ತಾಸು ಆದಮೇಲೆ ಫಿಲ್ ಆಗುತ್ತೆ ಅಂತ ಅದು ನಾವು ಕಂಡುಹಿಡಬೇಕು ಇಲ್ಲಿ. ಕರೆಕ್ಟಲ್ಲ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಒಂದು ಟೈಮ್ ಲೈನ್ ಹಾಕೋಬೇಕು. ಸೊ ಟೈಮ್ ಲೈನ್. ಸೊ ಫಸ್ಟ್ನೇದಾಗಿ ಎ ಏನಂದರೆ 6 ಗಂಟೆಗೆ ಚಾಲೂ ಮಾಡಿದ್ದಾರೆ ಇಲ್ಲಿ. ಕರೆಕ್ಟಲ್ಲ, ಎ ಎಂಬುದು. ಸೊ ಆಮೇಲೆ ಬಿ ಎಂಬುದಿನ 8 ಗಂಟೆಗೆ ಚಾಲೂ ಮಾಡಿದಾರಂತ. ಕರೆಕ್ಟಲ್ಲ. ಆಮೇಲೆ ಸಿ ಎಂಬುದು ಎಷ್ಟು 10 ಗಂಟೆಗೆ ಚಾಲೂ ಮಾಡಿದಾರಂತ. ಕರೆಕ್ಟಲ್ಲ. ಸೊ ಇದು ನೋಡ್ರಿ, ಫಸ್ಟು ಎ ಬಿ ಚಾಲೂ ಮಾಡೋಕ್ಕಿಂತ ಎಷ್ಟಿದೆ ಈಗ ನೋಡ್ರಿ, ಎ 6 ಗಂಟೆಗೆ ಚಾಲೂ ಐತಿ, ಬಿ 8 ಗಂಟೆಗೆ ಚಾಲೂ ಐತೆ. ಅಂದರೆ 6 ರಿಂದ 8 ಗಂಟೆ ಎಷ್ಟು ತಾಸು ಆಗುತ್ತೆ ನಮ್ಗೆ, 2 ತಾಸು. 2 ತಾಸು ತನಕ ಏನೈತಿ ಎ ಅಲ್ಲಿ ಚಾಲೂ ಐತಿ ಪೈಪ್. ಕರೆಕ್ಟಲ್ಲ. ಅದನ್ನು ನಾವು ಏನು ಬರ್ಕೋಬೇಕು, 2A ಅಂತ ಬರ್ಕೋಬೇಕು. 2 ಗಂಟೆ ತನಕ ಚಾಲೂ ಐತಿ. 6 ರಿಂದ 8 ಎಷ್ಟು ತಾಸು ಆಗುತ್ತೆ, 2 ತಾಸು ಎ ಚಾಲೂ ಇತ್ತು. ಆಮೇಲೆ 8 ರಿಂದ 10, ಸೊ 8ಕ್ಕೆ ಬಿ ಚಾಲೂ ಆಗೈತಿ, ಬಿ ಪೈಪ್ ಚಾಲೂ ಆಗೈತೆ. ಅಂದರೆ ಆಮೇಲೆ A + B ಅಂತ ಬರ್ಕೋಬೇಕು. ಯಾಕಂದರೆ ಇವೆರಡು ಇಲ್ಲಿ ನೋಡ್ರಿ, ಎ ಫಸ್ಟಿಂದ ಚಾಲೂನೇ ಐತಿ, ಆಮೇಲೆ ಬಿ ಚಾಲೂ ಆದಾಗ ಎ ಮತ್ತು ಬಿ ಎರಡು ಕೂಡ್ಕೋಬೇಕಿಲ್ಲ, 2 ಪೈಪ್ಗಳು ಚಾಲೂ ಇದ್ದಂಗಿಲ್ಲ. ಅದಕ್ಕೆ A + B ಅಂತ ಬರ್ಕೋಬೇಕು. ಮತ್ತು 8 ರಿಂದ 10 ಗಂಟೆಗೆ ಸಿ ಪೈಪ್ ಚಾಲೂ ಆಗೋ ತನಕ ಅವರು ಎಷ್ಟು ತಾಸು ಆದಂಗೆ, 2 ತಾಸು ಅವರು ಚಾಲೂ ಇದ್ದಂಗೆ. ಆಮೇಲೆ ಯಾರು ಬರ್ತಾರೆ, ಸಿ ಪೈಪ್ ಚಾಲೂ ಆಗುತ್ತಂತ. ಕರೆಕ್ಟಲ್ಲ. ಸೊ ಆದ್ದರಿಂದ A + B + C 3 ಪೈಪ್ಗಳು ಒಮ್ಮೆಲೆ ಚಾಲೂ ಆಗ್ತಾವೆ. ಬಟ್ ಎಷ್ಟು ತಾಸುಗಟ್ಟಲೆ ಚಾಲೂ ಆಗ್ತಾವೆ ಅಂತ ಗೊತ್ತಿಲ್ಲ. ಅದನ್ನು × T ಅಂತ ಬರ್ಕೋರಿ, = ಟೋಟಲ್ ವರ್ಕ್ ಅಂತ. ಕರೆಕ್ಟಲ್ಲ. ಆದ್ದರಿಂದ ನಮ್ಗೆ ಇಲ್ಲೇನೇನು ಬರ್ತದೆ ಅದನ್ನು ಹಾಕಿಬಿಡ್ರಿ ವ್ಯಾಲ್ಯೂಗಳನ್ನ. ಸೊ 2A ಎ ಎಫಿಷಿಯನ್ಸಿ ಏನೈತಿ, ಎ ಎಫಿಷಿಯನ್ಸಿ 8 ಐತಿ. ಸೊ 2 × 8 + 2 × ಸೊ ಎ ಎಫಿಷಿಯನ್ಸಿ 8 + ಬಿ ಎಫಿಷಿಯನ್ಸಿ 4 ಐತಿ. ಕರೆಕ್ಟಲ್ಲ. ಅದೇ ಥರ ಪ್ಲಸ್ A + B + C ಎಫಿಷಿಯನ್ಸಿ ಏನೇನೈತೆ ಅದನ್ನು ಫಿಲ್ ಮಾಡಿರಿ. 8 + 4 + 3. ಸೊ ಇಂಟು ನಮಗೆ ಟಿ ಗೊತ್ತಿಲ್ಲ, ಟಿ ಆ್ಯಸ್ ಇಟ್ ಇಸ್ ಬರೀ = ಟೋಟಲ್ ಇಲ್ಲಿ ವರ್ಕ್ ಎಷ್ಟೈತಿ ನಮಗೆ 120 ಐತಿ. ಸೊ 120 ಅಂತ. ಕರೆಕ್ಟಲ್ಲ. ಆದ್ದರಿಂದ ನಮ್ಗೆ ಇಲ್ಲೇನೇನು ಬರುತ್ತೆ, 2 × 8 16 ಪ್ಲಸ್ ಇಲ್ಲಿ ನೋಡಿರಿ 8 + 4 12 12 24 ಪ್ಲಸ್ 8 + 4 4 + 3 ಎಷ್ಟಾಗುತ್ತೆ 12 12 + 3 15 15 ಟಿ = 120 ಅಂತ ಆಗುತ್ತೆ. ಸೊ ಇದು 16 + 24 ಎಷ್ಟಾಗುತ್ತೆ 40 ಆಗುತ್ತಲ್ಲ. ಈ 40 ಇದರಲ್ಲಿ 120ರಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ 15 ಟಿ = 120ರಲ್ಲಿ ನಮ್ಗೆ 40 ತೆಗೆದ್ರೆ 80 ಆಗುತ್ತೆ. ಕರೆಕ್ಟಲ್ಲ. ಆದ್ದರಿಂದ ಟಿ ನೋಡಿ ಇಲ್ಲಿ ಕಟ್ತಾ ಹೊಟ್ರಿ, ಅವಾಗ ನಮ್ಗೇನು ಸಿಗುತ್ತೆ 80/15 ಅಂತ ಐತಿ, 80/15. ಸೊ ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ 16/3 ಅಂತ ಆಗುತ್ತೆ. ಮತ್ತೆ ಕಡ್ತಾ ಹೊಡೆದ್ರೆ 5 1/3 ಅಂತ ಆಗುತ್ತೆ. ಯಾಕಂದರೆ 3 5 15 1 ಉಳಿತು 1/3 ಅಂತ ಬರ್ತೀವಿ. ಮತ್ತು ಇದನ್ನು ನಾವು ಮಿನಿಟಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ × 60 ಅಂತ ಮಾಡ್ಬೇಕು. ಸೊ 3 1 3 20. ಸೊ ನಮಗೇನು ಸಿಗುತ್ತೆ ಅಂದರೆ 5 hours 20 minutes ಅಂತ ಸಿಗುತ್ತೆ. ಕರೆಕ್ಟಲ್ಲ.
ಬಟ್ ಇದು ನಮಗೆ 5 hour 20 minutes ಸಿಕ್ತಲ್ಲ, ಇದು ನಮ್ಗೆ ರೈಟ್ ಆನ್ಸರ್ ಆಗಿರುವಂಥದ್ದು ಅಲ್ಲ. ಸೊ ನಾನು ಇಲ್ಲಿ ಒಂದು ನಿಮಿಷ ಇದು ಸ್ವಲ್ಪ ಬೇರೆ ಪೇಜಲ್ಲಿ ಬರೆದು ಬಿಡ್ತೀನಿ, ಇಲ್ಲಾಂದರೆ ನಿಮ್ಗೆ ಏನಾಗುತ್ತೆ ಒಂಥರ ಒಂದೇ ಪೇಜಲ್ಲಿ ಇದು ಬರೋದಂಗೆ ಕಾಣುತ್ತೆ. ಬೇರೆ ಪೇಜ್ ನಮಗೆ ಏನೇನು ಬಂತಿಲ್ಲಿ, ಸೊ ನಮಗೆ ಇಲ್ಲಿ 15t ಈಸ್ ಈಕ್ವಲ್ ಟು ನಮಗೆ 120ರಲ್ಲಿ 40 ಹೋದರೆ 80 ಬಂತು. ಸೊ ಆದ್ದರಿಂದ t ಈಸ್ ಈಕ್ವಲ್ ಟು 80/15 ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ 16/3 ಅಂತ. ಸೊ ಮತ್ತೇನಾಗುತ್ತೆ 5 hour 1/3 ಮಿನಿಟ್ಸ್ ಅಂತ. ಮಿನಿಟ್ನ ಕನ್ವರ್ಟ್ ಮಾಡ್ಬೇಕಂದ್ರೆ 60 ಗುಣಾಕಾರ ಮಾಡ್ಬೇಕು ನಾವು. ಆದ್ದರಿಂದ 5 hour 20 minutes ಸಿಗುತ್ತೆ, ಕರೆಕ್ಟ್ ಅಲ್ಲ. ಸೊ ನಮಗೆ ಟೈಮಿಂಗ್ ಎಷ್ಟು ಬಂತು 5 hour 20 minutes. ಬಟ್ ನಮಗಿದು ರೈಟ್ ಆನ್ಸರ್ ಅಲ್ಲ, ಯಾಕಂತಂದರೆ ನಮಗೆ 10 ಗಂಟೆ ಆದಮೇಲೆ ಎಷ್ಟು ಟೈಮ್ ಹಿಡಿತಂತ. ಯಾಕಂದರೆ 3 ಪೈಪ್ಗಳನ್ನ ಒಮ್ಮೆಲೆ ಚಾಲು ಮಾಡಿದಾಗ ನೋಡ್ರಿ ಇಲ್ಲಿ ಏನು ಕೊಟ್ಟಿದ್ದಾರೆ, ರೆಸ್ಪೆಕ್ಟಿವ್ಲಿ ಆನ್ ದಿ ಸೇಮ್ ಡೇ ವೆನ್ ವಿಲ್ ದ ಟ್ಯಾಂಕ್ ಬಿ ಫುಲ್ ಅಂತ. ಯಾವಾಗ 10 ಗಂಟೆ ಮೇಲ್ಪಟ್ಟ ಆದಮೇಲೆ ಈ 3 ಪೈಪ್ಗಳನ್ನ ಚಾಲು ಮಾಡಿದ್ಮೇಲೆ ನಮ್ಗೆ ಎಷ್ಟು ಟೈಮ್ ಹಿಡಿತ ಅದನ್ನು ಕಂಡುಹಿಡ್ಬೇಕು ನಾವಿಲ್ಲಿ, ಕರೆಕ್ಟ್ ಅಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಈ 10 ಗಂಟೆಯಲ್ಲಿ ನಾವು ಏನು ಮಾಡ್ಬೇಕು, ಇಲ್ಲಿ 5 ಗಂಟೆ 20 ನಿಮಿಷ ಕೂಡಿಸ್ಬೇಕು. ಸೊ ಆದ್ದರಿಂದ ಈ 10 ಗಂಟೆಗೆ ನಾವೇನು ಮಾಡಿವಿ, ಪೈಪ್ನ ಚಾಲು ಮಾಡಿವಿ. 2-3 ಪೈಪ್ಗಳು ಚಾಲು ಆಗ್ಯಾವ, ಅಂದರೆ ಒಟ್ಟಿಗೆ ಆಗಿಲ್ಲ, ಬೇರೆ ಬೇರೆ ಟೈಮಿಂಗ್ಲಿ ಆಗ್ಯಾವ. ಬಟ್ ಅವು 3 ಪೈಪ್ಗಳು ಒಟ್ಟಿಗೆ ಯಾವಾಗ ಕೂಡ 10 ಗಂಟೆಗೆ, ಕರೆಕ್ಟ್ ಅಲ್ಲ. ಆದ್ದರಿಂದ 10 ಗಂಟೆ ಪ್ಲಸ್ ಅದರಲ್ಲಿ ನಾವೇನು ಮಾಡಬೇಕು 5 ಗಂಟೆ 20 ನಿಮಿಷನ ಕೂಡಿಸ್ಬೇಕು. ಸೊ ನಮಗೇನಾಗುತ್ತೆ ಅವಾಗ ಆನ್ಸರು 15 ಗಂಟೆ 20 ನಿಮಿಷ ಅಂತ ಆಗುತ್ತೆ, ಕರೆಕ್ಟ್ ಅಲ್ಲ. 15 ಗಂಟೆ 20 ನಿಮಿಷ ಆಗುತ್ತೆ. ಬಟ್ ನಾವೇನು ಮಾಡ್ಕೊಂಡ್ರೆ ಇಲ್ಲಿ ಇದನ್ನು 12 ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕು. ಹೆಂಗಂತಂದ್ರೆ ಇದರಲ್ಲಿ ನೀವು -12 ಮಾಡ್ಕೊಂಡ್ಬಿಟ್ರೆ ನಮಗೇನಾಗುತ್ತೆ ಎಕ್ಸಾಕ್ಟ್ ಟೈಮ್ ಸಿಗ್ಬಿಡುತ್ತೆ. ಸೊ 3 hour 20 minutes ಈಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಅರ್ಥ ಆಯ್ತಲ್ಲ. ಸೊ ಯಾವುದು ಆಪ್ಷನ್ ನಂಬರ್ 3 hour 20 minutes, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಇದು ನೀವು 15 ತಾಸು 20 ನಿಮಿಷ ಇದೂ ರೈಟ್ ಆನ್ಸರ್ ಆಗಿರೋಂಥದ್ದು, ರಾಂಗ್ ಅಂತಲ್ಲ. ಬಟ್ ಇದು 24 hours ನಾವು ತೊಗೊಂಡಾಗ ಆಗುತ್ತೆ. ಬಟ್ ನಮಗೆ 24 hours ಇಲ್ಲಿ ಕ್ಯಾಲ್ಕುಲೇಷನ್ ಕೊಟ್ಟಿಲ್ಲ, ಇಲ್ಲಿ 12 ತಾಸಿನ ಕೊಟ್ಟರೆ ಅದಕ್ಕೆ -12 ಅಂತ ಮಾಡಿದರೆ ನಮಗೆ 3 hour 20 ನಿಮಿಷ ಆಗುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಪ್ರಾಬ್ಲಮ್ ನೋಡಿ, ಸೇಮ್ ಎಕ್ಸಾಕ್ಟ್ಲಿ ಪ್ರಾಬ್ಲಮ್ ಇರುವಂಥದ್ದು. ಏನಂದರೆ ಪೈಪ್ಸ್ ಎ ಬಿ ಆ್ಯಂಡ್ ಸಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 30 hour 40 hour ಆ್ಯಂಡ್ 60 hour ಅಂತ. ಅಂದರೆ ಎ 9 ಎಷ್ಟು ತಾಸಲ್ಲಿ ಫಿಲ್ ಮಾಡುತ್ತೆ 30 ಅವರಲ್ಲಿ, ಅದೇ ಥರ ಬಿ 9 ಸೇಮ್ ಟ್ಯಾಂಕ್ನ ಎಷ್ಟು ತಾಸಲ್ಲಿ ಫಿಲ್ ಮಾಡುತ್ತೆ 40 ಅವರಲ್ಲಿ, ಮತ್ತು ಸಿ ಎಂಬುದು ಅದೇ ಸೇಮ್ ಟ್ಯಾಂಕ್ನ ಎಷ್ಟು ತಾಸಲ್ಲಿ ಫಿಲ್ ಮಾಡುತ್ತೆ 60 ಅವರಲ್ಲಿ ಫಿಲ್ ಮಾಡತ್ತಂತ. ಆದ್ದರಿಂದ ಇವುಗಳದ್ದು ನಮ್ಮ 3 ರೇಷಿಯೋ LCMನ ತೆಗೆದುಬಿಟ್ರೆ ನಮಗೆ ಎಷ್ಟು ಸಿಗುತ್ತೆ 120 ಸಿಗುತ್ತೆ. ಸೊ ನೀವು ಹೇಳ್ಬೋದು, ಸೊ ನಾನು ಇಲ್ಲಿ ಇವ್ರು 3 LCMನ ಡೈರೆಕ್ಟಾಗಿ ಹೆಂಗೆ ಬರೀಕತ್ತೇನೆ ಅಂತ. ಹಿಂಗಂತಂದರೆ ಸೊ ಲಾರ್ಜ್ ನಂಬರ್ ಇರುತ್ತಲ್ಲ, ಆ ಲಾರ್ಜ್ ನಂಬರ್ದು ಮಗ್ಗಿಗಳನ್ನ ನೀವು ಎಣಿಸ್ಕೊಂತ ಹೋಗ್ರಿ. ಆ ಮಗ್ಗಿ ಬರುತ್ತಲ್ಲ ಯಾವುದಾದ್ರೂ ಒಂದು ಸಂಖ್ಯೆ, ಆ ಸಂಖ್ಯೆ ಇವು 2 30 ಮತ್ತು 40 ಮಗ್ಗಿಯಲ್ಲಿ ಬಂದಿರಬೇಕು. ಸೊ ಅಂಥ ಸಂಖ್ಯೆ ನಾವು ಚೂಸ್ ಮಾಡ್ಕೋಬೇಕು. ಸೊ ನೋಡ್ರಿ ನೀವು 60 ಈ 30 ಮಗ್ಗಿಯಲ್ಲಿ ಬರುತ್ತೆ, ಬಟ್ 40 ಮಗ್ಗಿಯಲ್ಲಿ ಬರಲ್ಲ, ಕರೆಕ್ಟ್. ಅದೇ ಥರ ನಾವು 120 ಈ 3 ಮಗ್ಗಿಯಲ್ಲಿ ಬರುತ್ತೆ, ಅಂಥ ಸಂಖ್ಯೆ ನಾವು ಚೂಸ್ ಮಾಡ್ಕೋ. ಯಾವಾಗಲೂ LCM ತೆಗಿಬೇಕಾದ್ರೆ ದೊಡ್ಡ ಸಂಖ್ಯೆಯ ಮಗ್ಗಿಯನ್ನು ಎಣಿಸ್ಕೊಂತ ಹೋಗ್ಬೇಕು ನಾವು ಇಲ್ಲಿ. ಸೊ 34 120, 43 120 ಮತ್ತು 62 120 ಆಗುತ್ತೆ, ಕರೆಕ್ಟ್. ಸೊ 3 ಫಿಲ್ಲಿಂಗ್ ಆಯ್ತು ಅಂತಂದರೆ ಪ್ಲಸ್ ಸೈನ್ ತಗೋಬೇಕು ನಾವಿಲ್ಲಿ, ಕರೆಕ್ಟ್ ಅಲ್ಲ. ಸೊ ಪೈಪ್ಸ್ ABC ಆರ್ ಓಪನ್ ಅಟ್ 7 AM 8 AM ಆ್ಯಂಡ್ 10 AM ಅಂತ. ಅಂದರೆ ABC ಪೈಪ್ಗಳನ್ನ ಬೇರೆ ಬೇರೆ ಟೈಮಿಂಗಲ್ಲಿ ಚಾಲು ಮಾಡಿದಾರಂತ. ಸೊ ಫಸ್ಟ್ನೇದಾಗಿ ನಮ್ಗೆ ಯಾರ್ದು ಮಾರ್ಕರ್ ಇಲ್ಲಿ ಹೋಯ್ತು, 1 ನಿಮಿಷ. ಸೊ ನಮಗೆ ಇಲ್ಲಿ ಮಾರ್ಕರ್ ಕಾಣಲಿಲ್ಲ. ಸೊ ನಮಗೆ ಫಸ್ಟ್ ಪೈಪ್ ಎನ ಎಷ್ಟು ಗಂಟೆಗೆ ಚಾಲು ಮಾಡಿದಾರ, 1 ನಿಮಿಷ. ಸೊ ಪೈಪ್ ಎ ಎಂಬುದು 7 ಗಂಟೆಗೆ ಚಾಲು ಮಾಡಿದಾರಂತ. ಅದೇ ಥರ ಪೈಪ್ ಬಿ ಎಂಬುದು ಎಷ್ಟು ಗಂಟೆಗೆ ಚಾಲು ಮಾಡಿದಾರ, 8 ಗಂಟೆಗೆ ಚಾಲು ಮಾಡಿದಾರಂತ. ಆಮೇಲೆ ಪೈಪ್ ಸಿನ ಎಷ್ಟು ಗಂಟೆಗೆ ಚಾಲು ಮಾಡಿದಾರೆ ಅವರು, 10 ಗಂಟೆಗೆ ಚಾಲು ಮಾಡಿದಾರಂತ, ಕರೆಕ್ಟ್. 10 ಗಂಟೆಗೆ ಚಾಲು ಮಾಡಿದಾರಂತ. ಆಮೇಲೆ ಸೇಮ್ ಅದೇ ಥರನೇ ಪ್ರಿವಿಯಸ್ಸಲ್ಲಿ ಇದು ಅದು ಎಷ್ಟು ತಾಸು ಆದಮೇಲೆ ಫಿಲ್ ಆಗುತ್ತೆ ಅಂತ ಅದನ್ನು ಕಂಡುಹಿಡ್ಬೇಕು ನಾವಿಲ್ಲಿ. ನೋಡ್ರಿ 7 ಗಂಟೆಯಿಂದ 8 ಗಂಟೆ ತನಕ ಪೈಪ್ ಎ ಚಾಲು ಇತ್ತು ಅಂದರೆ ಎಷ್ಟು ತಾಸು ಚಾಲು ಇದ್ದಂಗೆ 1 ಗಂಟೆ ಚಾಲು ಇದ್ದಂಗೆ ಪೈಪ್ ಎ. ಆಮೇಲೆ 8 ಗಂಟೆಯಿಂದ 10 ಗಂಟೆ ತನಕ ಪೈಪ್ ಬಿ ಚಾಲು ಐತೆ ಅಂತ. ಪೈಪ್ ಬಿ ಎಷ್ಟು ಗಂಟೆಗೆ ಚಾಲು ಆಗೈತಿ, 8 ಗಂಟೆಗೆ. ಮೊದಲಿಂದ ಪೈಪ್ ಎ ಐತಿ ಅಂದರೆ A ಪ್ಲಸ್ ಬಿ ಅಂತ ಬರ್ಕೋಬೇಕಿಲ್ಲ. A ಪ್ಲಸ್ ಬಿ ಎದಕ್ಕೆ ಬರ್ಕೋಬೇಕಂದ್ರೆ ನಾ ಹೇಳಿದ್ದೀನಿ ಆಲ್ರೆಡಿ, ಇದರ ಡೈಗ್ರಾಮ್ ತೋರಿಸಿ. ಪೈಪ್ ಎ ತುಂಬಕತ್ತದ 7 ಗಂಟೆಗೆ, 8 ಗಂಟೆಗೆ ಪೈಪ್ ಬಿ ಚಾಲು ಆಗಿದೆ ಅಂದರೆ ಏನು 2 ಚಾಲು ಆಗ್ಯಾವ ಅಂತ ಅರ್ಥ ಇಲ್ಲ. 2 ತುಂಬಕತ್ತವ ಪೈಪ್ನ ಟ್ಯಾಂಕ್ನ, ಕರೆಕ್ಟ್ ಅಲ್ಲ. ಸೊ A ಪ್ಲಸ್ ಬಿ ಎಷ್ಟು ತಾಸು ರನ್ನಿಂಗ್ ಆಗೈತಿ, A+2 A ಮತ್ತು ಬಿ ಎಷ್ಟು ತಾಸು, ಸಿ ಚಾಲು ಆಗೋ ತನಕ. ಸಿ 10 ಗಂಟೆಗೆ ಚಾಲು ಆಯ್ತು ಅಂದರೆ 8 ಮತ್ತು 10 ನೋಡಿ ಎಷ್ಟು ತಾಸು ಐತಿ, 2 ತಾಸು ಅಂತ. 2 ತಾಸು ತನಕ A ಮತ್ತು ಬಿ ಪೈಪ್ಗಳು ಚಾಲು ಅದಾವ ಹಾಗೆ ಕಂಟಿನ್ಯೂ. ಅಂದರೆ ಎದ್ ಮಾತ್ರ ತೊಗೊಂಡ್ರೆ A 3 ತಾಸು ಚಾಲು ಆಯ್ತು ಅಂತ ಅರ್ಥ ಆಗುತ್ತೆ. ಸೊ ಆವಾಗ ಮತ್ತೆ 10 ಗಂಟೆಗೆ ಏನು ಬಿ ಚಾಲು ಆಗುತ್ತೆ, ಸಿ ಚಾಲು ಆಗುತ್ತೆ ಅಂತ. ಆದ್ದರಿಂದ A ಪ್ಲಸ್ ಬಿ ಪ್ಲಸ್ ಸಿ. ಬಟ್ ಇವು 3 ಚಾಲು ಆದಮೇಲೆ
ಇವು ಎಷ್ಟು ಗಂಟೆಗೆ ಬಂದಾತ ಅಂತ ಗೊತ್ತಿಲ್ಲ, ಅದಕ್ಕೆ ಟೈಮ್ ಟಿ ಅಂತ ಬರ್ಕೋಬೇಕು. ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಅಂತ. ಯಾಕಂದರೆ ಪೈಪ್ ಫಿಲ್ ಆಗಿದ್ದು ಟ್ಯಾಂಕ್ ಫಿಲ್ ಆಗೋ ತನಕ ನಾವು ಬರ್ಕೊತ ಹೋಗ್ಬೇಕು, ಅದು ಫಿಲ್ ಮಾಡ್ಕೊತ ಹೋಗ್ಬೇಕು. ಸೊ ನಮಗೆ ಟೈಮಿಂಗ್ ಗೊತ್ತಿಲ್ಲ ಅಂದರೆ ಅದನ್ನು ಟಿ ಅಂತ ಬರ್ಕೋರಿ. ಆದ್ದರಿಂದ ನಾವು ಏನು ಬರ್ಕೊಂಡ್ರೆ ಇವುಗಳದ್ದು ಎಫಿಷಿಯನ್ಸಿನ ಬರ್ಕೋರಿ. ಸೊ ಅವಾಗ 1A 1 ಇಂಟು ಎದು ಎಫಿಷಿಯನ್ಸಿ ಏನೈತಿ 4 ಐತಿ. ಸೊ 4 ಡೈರೆಕ್ಟಾಗಿ ಬರ್ರಿ. 4 ಪ್ಲಸ್ 2 ಇಂಟು A ಪ್ಲಸ್ ಬಿ. ಸೊ A ಪ್ಲಸ್ ಬಿ ವ್ಯಾಲ್ಯೂ ಏನೈತಿ, A ಪ್ಲಸ್ ಬಿ ಅಂದರೆ 4 ಪ್ಲಸ್ 3 7, 7 ಇಂಟು 2 14 14 ಪ್ಲಸ್ A ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 4 ಪ್ಲಸ್ 3 7, 7 ಪ್ಲಸ್ 2 9 9 ಟಿ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಟೋಟಲ್ ವರ್ಕು 120 ಅಂತ. ಸೊ ಆದ್ದರಿಂದ 9 ಟಿ ಈಸ್ ಈಕ್ವಲ್ ಟು ನೋಡ್ರಿ 4 ಪ್ಲಸ್ 14 ಎಷ್ಟಾಗುತ್ತೆ 18. 18 120ರಲ್ಲಿ 18ನ್ನು ತೆಗೀರಿ, ನಮಗೇನಾಗುತ್ತೆ 102 ಸಿಗುತ್ತೆ. ಕರೆಕ್ಟ್ ಅಲ್ಲ? ಸೊ 102. ಆದ್ದರಿಂದ ಟಿ ಈಸ್ ಈಕ್ವಲ್ ಟು ನೀವು ನೋಡ್ರಿ 9ರಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ 3 3 3 4 ಅಂತ. ಸೊ 34/3 ಅಂತ ಸಿಗುತ್ತೆ. ಬಟ್ ನಮಗಿದು ರೈಟ್ ಆನ್ಸರ್ ಆಗಿರೋಂತಲ್ಲ. ಸೊ ಇದು ನಾವು ಮತ್ತೆ ಫ್ರ್ಯಾಕ್ಷನ್ ಮಾಡಿದಾಗ 11 1/3 ಅಂತ ಬರುತ್ತೆ. ಕರೆಕ್ಟ್ ಅಲ್ಲ? 11 ತಾಸು 1/3. 11 ತಾಸು 1/3 ಅನ್ನು ಮತ್ತೆ ನೀವು ಮಿನಿಟಲ್ಲಿ ಕನ್ವರ್ಟ್ ಮಾಡಿದ್ರೆ ನಮಗೇನು ಸಿಗುತ್ತೆ 11 ತಾಸು 20 ನಿಮಿಷ ಅಂತ ಸಿಗುತ್ತೆ. ಕರೆಕ್ಟ್ ಅಲ್ಲ? 11 ತಾಸು 20 ನಿಮಿಷ ಅಂತ. ಹೆಂಗಂತಂದ್ರೆ ನೀವು ಅರ್ಥ ಆಗಿಲ್ಲ ಅಂದರೆ ಬೇಕಿದ್ರೆ ಬರ್ದು ತೋರಿಸ್ತೀನಿ ನೋಡ್ರಿ. ಯಾಕಂದರೆ ಸ್ಪೇಸ್ ಇಲ್ಲ, ಅದಕ್ಕೆ ನಾನು ಇಲ್ಲಿ ಡೈರೆಕ್ಟಾಗಿ ಬರ್ತಿದ್ದೀನಿ. ಸೊ ನಮಗೇನು ಸಿಗ್ತಿಲ್ಲಿ 11 ತಾಸು 1/3 ಅಂತ ಬಂತಲ್ಲ, ಇದನ್ನು ನಾವು ಮಿನಿಟಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಇಂಟು 60 ಅಂತ ಮಾಡ್ಕೋಬೇಕು. ಅದಕ್ಕೆ 3 ಅಂತ. ಆದ್ದರಿಂದ 11 ತಾಸು 20 ನಿಮಿಷ ಅಂತ ಬಂತು ನಮಗೆ. ಕರೆಕ್ಟಲ್ಲ? 20 ನಿಮಿಷ ಬಂತು. ಸೊ ನಮಗೆ ಇದು ರೈಟ್ ಆನ್ಸರ್ ಆಗಿರುವಂಥದ್ದಲ್ಲ. ಯಾಕಂದರೆ ಈಗ ಸ್ಟಾರ್ಟ್ ಮಾಡಿದ್ದವಾಗ 3 ಪೈಪ್ಗಳು ಒಮ್ಮೆಲೆ ಯಾವಾಗ ಸ್ಟಾರ್ಟ್ ಆಗ್ಯಾವ ಅಂದರೆ 3 ಪೈಪ್ಗಳು ಯಾವಾಗ ಚಾಲು ಆಗ್ಯಾವ ನೀರು ತುಂಬಬೇಕಂದ್ರೆ 10 ಗಂಟೆಯಿಂದ ಈ ಕಡೆ ಎಷ್ಟು ತಾಸು ಆದಮೇಲೆ ಅದು ಟ್ಯಾಂಕ್ ಫಿಲ್ ಆಗಿದೆ ಅಂತ ಕಂಡುಹಿಡಬೇಕು. ಅದಕ್ಕೆ 10 ಗಂಟೆ ಪ್ಲಸ್ ಇದು 11 ಕೂಡಿಸ್ಕೋಬೇಕು ನಾವು. ಇಲ್ಲಿ ಎಷ್ಟಾಗುತ್ತೆ 10 ಗಂಟೆ ಪ್ಲಸ್ 11 21 ಆಗುತ್ತೆ. ಬಟ್ ನಮಗೆ 21 ಇಲ್ಲಿ ಕೊಟ್ಟಿಲ್ಲ. ಕರೆಕ್ಟಲ್ಲ? ಅದು 24 ಅವರಿಗೆ ಕನ್ವರ್ಟ್ ಆಯಿತು 21 ಎಂಬುದು. ಬಟ್ ನಮಗೆ 12 ತಾಸಿಗೆ ಬೇಕಂದರೆ 9:20 ನಿಮಿಷ ರೇಟ್ ಆಗುತ್ತೆ. ಹೆಂಗಂತಂದರೆ ನೋಡ್ರಿ ಇಲ್ಲಿ ಬೇಕಿದ್ರೆ ತೋರಿಸ್ತೀನಿ ನೋಡ್ರಿ. 10 ಪ್ಲಸ್ 11 ತಾಸು 20 ನಿಮಿಷ ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ 21 ತಾಸು 20 ನಿಮಿಷ ಅಂತ ಆಗುತ್ತೆ. ಸೊ 20 ತಾಸು ಐತಲ್ಲ, ಇದು ನಮಗೆ 24 ಅವರಿಗೆ ಇರುವಂಥದ್ದು. ಇದನ್ನು 12 ಅವರಿಗೆ ಕನ್ವರ್ಟ್ ಮಾಡೋದು ನಮಗೇನು ಸಿಗುತ್ತೆ 9:20 ನಿಮಿಷ ಸಿಗುತ್ತೆ. ಸೊ ನಿಮಗೆ ಅರ್ಥ ಆಯ್ತಲ್ಲ? ನೀವು ರೈಲ್ವೆ ಟೈಮಲ್ಲಿ ನೋಡ್ಬೋದು, ಅಲ್ಲಿ 24 ಅವರ್ಸ್ ಹಿಂದೆ ತೋರಿಸ್ತಿರ್ತದೆ ಯಾವಾಗಲೂ. ಸೊ ನಮಗೆ 9 ತಾಸು 20 ನಿಮಿಷ ಎಂಬುದು ಇದು 12 ತಾಸಿನ ಲೆಕ್ಕ. ಬಟ್ ಇದು 24 ತಾಸು ಲೆಕ್ಕ ಮಾಡಿದ್ರೆ 21 ತಾಸು 20 ನಿಮಿಷ ಅಂತ. ಸೊ ಎರಡು ಆನ್ಸರ್ ಕರೆಕ್ಟು. ಬಟ್ ನಮಗೆ ಅಲ್ಲಿ ಆಪ್ಷನ್ ಯಾವ 24 ಅವರ್ ಕೊಟ್ಟಿದ್ರೆ 24ನ ಚೂಸ್ ಮಾಡಬೇಕು, 12 ಅವರ್ಸಿಂದ ಕೊಟ್ಟಿದ್ರೆ 12 ಅವರ್ಸ್ ಚೂಸ್ ಮಾಡಬೇಕು. ಅದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 9th ಪ್ರಾಬ್ಲಮ್ ನೋಡಿ. ಸೊ ಇನ್ನೊಂದು ಪ್ರಾಬ್ಲಮ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಇಷ್ಟೊತ್ತು ನಿಮ್ಗೆ ಇಲ್ಲಿ ಟೈಮಿಂಗ್ನ ಇಲ್ಲಿ ಏನು ಮಾಡಿದ್ರೆ ಇದು A ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಟೈಮ್ ಆದಮೇಲೆ ಬಂದಾದ ಅಂತ ಕೇಳಿದ್ರಿ. ಬಟ್ ಇಲ್ಲಿ ಬೇರೆ ಥರ ಇರೋದು. ಹೆಂಗಂದರೆ ಪೈಪ್ಸ್ A ಆ್ಯಂಡ್ B ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 1 hour ಆ್ಯಂಡ್ 2 hours ರೆಸ್ಪೆಕ್ಟಿವ್ಲಿ, ವೈಲ್ ಪೈಪ್ C ಕ್ಯಾನ್ ಎಂಟಿ ಅಂತ. ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಆಗಿದೆ. ಎಂಟಿ ಅಂದ್ಕೊಂಡಾಗಲೇ ನಾವು -N ಅಂತ ಬರ್ಕೋಬೇಕು ಅಂತ ಹೇಳಿದ್ದೆ. ಎಂಟಿ ದಿ ಫಿಲ್ಡ್ ಅಪ್ ಟ್ಯಾಂಕ್ ಇನ್ 1 hour ಆ್ಯಂಡ್ 15 minutes ಅಂತ. A and C are turned on together at 9 AM. After 2 hours, only A is closed and B is turned on. When will the tank be emptied ಅಂತ. ಸೊ ಎಷ್ಟು ತಾಸು ಆದಮೇಲೆ ಟ್ಯಾಂಕು ಇದು ಖಾಲಿ ಆಗುತ್ತೆ ಅಂತ ಕಂಡುಹಿಡಬೇಕು ಇಲ್ಲಿ. ಸೊ ಆದ್ದರಿಂದ ಎದು ಎಷ್ಟು ಟೈಮ್ ಕೊಟ್ಟಿದ್ದಾರೆ 1 hour ಅಂತ. ಸೊ 1 hour. ಅದೇ ಥರ ಬಿದು ಎಷ್ಟು ತಾಸು ಕೊಟ್ಟಿದ್ದಾರೆ ಇಲ್ಲಿ 2 hour ಅಂತ. ಕರೆಕ್ಟಲ್ಲ? ಸೊ ಸಿ ಏನು ಮಾಡುತ್ತೆ ಖಾಲಿ ಮಾಡುತ್ತೆ ಅಂತ. ಸೊ ಸಿ ಖಾಲಿ ಮಾಡುತ್ತೆ ಅಂದರೆ ಎಷ್ಟು ತಾಸಲ್ಲಿ ಖಾಲಿ ಮಾಡುತ್ತೆ 1 hour 50 minutes ಅಂತ. ಸೊ ನಾವು 1 hour 50 minutes ನಾವು ಅವರಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೋಡ್ರಿ 1 hour 15 minutes ಅಂತ ಐತಿ. ಸೊ 15 minutes ಅವರಲ್ಲಿ ಕನ್ವರ್ಟ್ ಮಾಡಿದ್ರೆ /60 ಅಂತ ಬರ್ಕೋಬೇಕು. ಆದ್ದರಿಂದ 15 ಅಂದರೆ 14 ಆಗುತ್ತೆ. ಸೊ 1 hour 1/4 ಅಂತ ಬರುತ್ತೆ. ಸೊ 1 hour 1/4 ಅಂದರೆ ನಮಗೇನಾಗುತ್ತೆ 5/4 ಅಂತ. ಸೊ ಆದ್ದರಿಂದ 5/4 ಅಂತ, 5/4 hour. ಬಟ್ ಇದೇನದು ಎಂಟಿ ಮಾಡುವಂಥದ್ದು -N ತೊಗೋಬೇಕು ನಾವು ಇಲ್ಲಿ. ಆದ್ದರಿಂದ ಇವುಗಳದ್ದು 3 ನಮಗೆ ಇದು LCM ತೆಗೆದ್ರೆ ಏನಾಗುತ್ತೆ ನೋಡಿರಿ 1 2 5 1 2 5 ಅಷ್ಟೇ ನೀವು LCM ತೆಗೆ ಎಷ್ಟಾಗುತ್ತೆ 10 ಆಗುತ್ತೆ. ಕರೆಕ್ಟಲ್ಲ? ಆದ್ದರಿಂದ 1 ಎಷ್ಟು 10 1 10 10 ಮತ್ತು 2 5 10 ಮತ್ತು ಇದು 5 ಏನಾಗುತ್ತೆ ಅಂದರೆ 5 2 10 ಆಗುತ್ತೆ. ಬಟ್ ನಾವು 5 2 10 2 ಅಂತ ಅಷ್ಟೇ ಬರೋದು ಬೇಕಾಗಿಲ್ಲ. ಯಾಕಂದರೆ ಇಲ್ಲಿ 4 ಕೆಳಗೆ ಐತಲ್ಲ, 4 ಮೇಲೆ ಗುಣಾಕಾರ ಆಗುತ್ತೆ. ಅದಕ್ಕೆ -8 ಅಂತ ತೊಗೋಬೇಕಿಲ್ಲ. 5 2 10 4 2 8 ಅಂತ ಆಗುತ್ತೆ. ಹಂಗೆ -8 ಅಂತ ಆಯಿತು. ಕರೆಕ್ಟಲ್ಲ? ಈಗ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ A ಮತ್ತು C ಟರ್ನ್ ಆನ್ ಟುಗೆದರ್ ಅಟ್ 9 AM ಅಂದರೆ ಒಂದು ಟೈಮ್ ಲೈನ್ ಹಾಕೋರು ನೀವು. 9 ಗಂಟೆಗೆ A ಮತ್ತು C ಚಾಲೂ ಮಾಡಿದಾರೆ ಅಂತ. ಅಂದರೆ A ಮತ್ತು C ಚಾಲೂ ಮಾಡಿದ್ದಾರೆ, A ಪ್ಲಸ್ C ಅಂತ ಬರ್ಕೋಬೇಕು. ಆಫ್ಟರ್ 2 hours ಅಂತ 2 ತಾಸು ಆದಮೇಲೆ ಏನು ಮಾಡಿದ್ರೆ ಏನು ಬಂದ್ ಮಾಡಿದ್ದಾರೆ ಅಂದರೆ ಗುಣಾಕಾರ 2
2 ಅಂದರೆ ಅರ್ಥ ಏನು 2. ಈಗ ನೋಡ್ರಿ 9 ಗಂಟೆಗೆ ಎ ಮತ್ತು ಸಿನ ಚಾಲೂ ಮಾಡೋದು ಅಂದರೆ 2 ತಾಸು ಆದಮೇಲೆ ಏನು ಇರುತ್ತೆ ಇಲ್ಲಿ 11 ಗಂಟೆ ಅಂತ ಅರ್ಥ ಇಲ್ಲಿ 11 ಗಂಟೆ ಕರೆಕ್ಟ್ ಅಲ್ಲ. ಆವಾಗ ಎನ ಬಂದ್ ಮಾಡಿದ್ಮೇಲೆ ಏನೋ ಬಿನ ಚಾಲೂ ಮಾಡಿದ್ರೆ ಅಂತಂದರೆ ಇದೇನಾಗುತ್ತೆ ಬಿ ಪ್ಲಸ್ ಸಿ ಅಂತ ಆಗುತ್ತೆ ಕರೆಕ್ಟ್ ಅಲ್ಲ. ಬಿ ಪ್ಲಸ್ ಸಿ ಟರ್ನ್ ಆನ್ ವೆನ್ ವಿಲ್ ದಿ ಟ್ಯಾಂಕ್ ಬಿ ಎಂಪ್ಟಿಡ್ ಅಂತ. ಸೊ ಬಿ ಪ್ಲಸ್ ಸಿ ನಮಗೆ ಇಲ್ಲಿ ಟೈಮ್ ಇಲ್ಲಿ ಎಷ್ಟು ಟೈಮ್ ಆದಮೇಲೆ ಅದೇನಾಗುತ್ತೆ ಖಾಲಿ ಆಗುತ್ತೆ ಅಂತ ಕೊಟ್ಟಿಲ್ಲ, ಅದಕ್ಕೆ ಇಂಟು ಟಿ ಅಂತ ಬರ್ಕೊಡ್ರಿ. ಟಿ ಈಸ್ ಈಕ್ವಲ್ ಟು ನಮಗೆ ನೋಡಿರಲಿ ಖಾಲಿ ಲಾಸ್ಟಿಗೆ ನಾವು ಟ್ಯಾಂಕ್ನ ಏನು ಮಾಡ್ಬೇಕು ಖಾಲಿ ಮಾಡಬೇಕು. ಸೊ ಖಾಲಿ ಮಾಡೋದಂದ್ರೆ ಏನು ಫುಲ್ ಆಗಿರೋಂಥ ಟ್ಯಾಂಕ್ನ ನಾವು ಖಾಲಿ ಮಾಡ್ಬೇಕಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ. ಸೊ ಅದನ್ನು ನಾವು ವ್ಯಾಲ್ಯೂ 0 ಅಂತ ಹೋಗ್ಬೇಕು ಅಂತ ಹೇಳಿದ್ದೆ. ಅದೇ ಟ್ಯಾಂಕ್ ಫುಲ್ ಮಾಡ್ಬೇಕಂದ್ರೆ ಒಂದು ಟ್ಯಾಂಕ್ ಫುಲ್ ಆಗಿದೆ ಅಂದ್ರೆ ಅರ್ಥ ಏನು 100% ಅಂತ, ಬಟ್ ಅದು ಖಾಲಿ ಆಗಿದೆ ಅಂತ ಅರ್ಥ ಏನು 0 ಅಂತ ಹೋಗ್ಬೇಕಂತ ಅರ್ಥ ಆಯ್ತಲ್ಲ. ಸೊ ನಮಗೆ ಇಷ್ಟು ಬರ್ಕೊಳ್ಳೋದು ಗೊತ್ತಾಯ್ತು ಈಗ. ಸೊ ನಾವು ಈಗ ಏನು ಮಾಡ್ಬೇಕಂತಂದರೆ ಅವುಗಳದ್ದು ಎಫಿಷಿಯನ್ಸಿ ವ್ಯಾಲ್ಯೂನು ಇಲ್ಲಿ ಫಿಲ್ ಮಾಡ್ಕೊಂಡು ತೋರಿ. ಇಲ್ಲಿ ಎದು ವ್ಯಾಲ್ಯೂ ಎಷ್ಟೈತಿ 10 ಐತಿ, ಸಿ ವ್ಯಾಲ್ಯೂ ಎಷ್ಟೈತಿ 8 ಐತಿ. ಸೊ 10 - 8 ಇಂಟು 2 ಪ್ಲಸ್ ಬಿದು ವ್ಯಾಲ್ಯೂ ಎಷ್ಟೈತಿ 5 ಐತಿ. ಸೊ 5 - 8 ಇಂಟು ಟಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ಟಿ ಈಸ್ ಈಕ್ವಲ್ ಟು 0. ಸೊ ನೋಡ್ರಿ 10 - 8 ಅಂದರೆ ಎಷ್ಟಾಗುತ್ತೆ 2 2 2 4 ಅಂತ 4 ಪ್ಲಸ್ ಇಲ್ಲಿ 5 - 8 ಅಂತ ಎಷ್ಟೈತೆ 3 ಐತಿ -3t ಈಸ್ ಈಕ್ವಲ್ ಟು 0. ಈ -3t ಆ ಕಡೆ ಸೈಡ್ ಹೋದ್ರೆ +3t ಆಯ್ತು, ಅದಕ್ಕಿಂತ 3t ಈಸ್ ಈಕ್ವಲ್ ಟು 4 ಅಂತ. ಸೊ ಟಿ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತೆ 4/3 ಅಂತ ಆಗುತ್ತೆ 4/3. ಈ 4/3ನ ನಾವು ಮತ್ತೆ ಅವರು ಮಿನಿಟಲ್ಲಿ ಇದು ಅವರಲ್ಲೇ ಐತಿ 4/3 ಮಿನಿಟಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ 4 ಇಲ್ಲಿ 1 ಅವರ್ ನಮಗೇನಾಗುತ್ತೆ 1 ಅವರ್ 20 ಮಿನಿಟ್ಸ್ ಅಂತ ಸಿಗುತ್ತೆ. ಸೊ 1 ಅವರ್ 20 ಮಿನಿಟ್ಸ್ ಸಿಗುತ್ತೆ ಕರೆಕ್ಟ್ ಅಲ್ಲ. ಈ 1 ಅವರ್ 20 ಮಿನಿಟ್ ನಮಗೆ ಎಷ್ಟು ತಾಸು ಆದಮೇಲೆ ಇದು ಬಂದಾಯಿತು, ಬಟ್ ಸ್ಟಾರ್ಟಿಂಗಿಂದ ಯಾವಾಗಿಂದ ಅದು ಖಾಲಿ ಆಗಿದೆ ಅಂತ ಕಂಡಿರ್ಬೇಕಿಲ್ಲ ಸ್ಟಾರ್ಟಿಂಗಿಂದ. ಅದಕ್ಕೆ ನಾನು ಮಗು 11ರಲ್ಲಿ ಈ 1 ಅವರ್ 20 ಮಿನಿಟ್ ಕೂಡಿಸಿದ್ರೆ ಎಷ್ಟಾಗುತ್ತೆ 12-20 ನಿಮಿಷ ಆಗುತ್ತೆ. ಯಾವುದು 12-20 ನಿಮಿಷ ಆದಮೇಲೆ ಏನಾಗ್ತದೆ ಟ್ಯಾಂಕ್ ಖಾಲಿ ಆಗುತ್ತೆ ಅಂತ. ಆದ್ದರಿಂದ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಬರೆದು ಬಿಡ್ತೀನಿ ನೋಡ್ರಿ ಇಲ್ಲಿ ಬೇಕಿದ್ರೆ 12 ತಾಸು 20 ನಿಮಿಷ ಆದಮೇಲೆ ಅದೇನಂತ ಟ್ಯಾಂಕ್ ಖಾಲಿ ಆಗುತ್ತೆ ಅಂತ ಅರ್ಥ ಆಯ್ತಲ್ಲ. 11 ಗಂಟೆ ಆದಮೇಲೆ ಯಾವಾಗ ಟ್ಯಾಂಕ್ ಖಾಲಿ ಆಗುತ್ತೆ ಅಂತ ಕಂಡುಹಿಡ್ಬೇಕು ನಾವು, ಅದಕ್ಕೆ 12 ಗಂಟೆ 20 ನಿಮಿಷ ಅಂತ. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಕ್ವಶನ್. ಸೊ ಪೈಪ್ ಎ ಆ್ಯಂಡ್ ಬಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 16 hours and 24 hours respectively. ಪೈಪ್ ಸಿ ಅಲೋನ್ ಕ್ಯಾನ್ ಎಂಪ್ಟಿ ದ ಟ್ಯಾಂಕ್ ಫುಲ್ ಇನ್ X hours ಅಂತ. ಬಟ್ ನಮಗೆ ಎ ಮತ್ತು ಬಿದು ಎಷ್ಟು ತಾಸಲ್ಲಿ ತುಂಬೋದನ್ನು ಕೊಟ್ಟಿದ್ದಾರೆ, ಬಟ್ ಸಿ ಎಷ್ಟು ತಾಸು ಆದಮೇಲೆ ಖಾಲಿ ಮಾಡ್ತಂತ ಕೊಟ್ಟಿಲ್ಲ ಇಲ್ಲಿ. ಆಲ್ ದ ಪೈಪ್ಸ್ ವೇರ್ ಓಪನ್ ಟುಗೆದರ್ at 10:30 AM ಬಟ್ ಸಿ ವಾಸ್ ಕ್ಲೋಸ್ಡ್ at 2:30 PM ಅಂತ. ಇಫ್ ದ ಟ್ಯಾಂಕ್ ವಾಸ್ ಫುಲ್ at 8:30 PM ಆನ್ ದ ಸೇಮ್ ಡೇ ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಬೇಕು ಇಲ್ಲಿ ಕರೆಕ್ಟಲ್ಲ. ಆದ್ದರಿಂದ ಪೈಪ್ ಎ ಎಂಬುದು ಎಷ್ಟು ತಾಸಲ್ಲಿ ಫಿಲ್ ಮಾಡುತ್ತೆ 16 ಅವರಲ್ಲಿ ಫಿಲ್ ಮಾಡುತ್ತಂತ. ಪೈಪ್ ಬಿ ಎಂಬುದು ಒಂದು ಟ್ಯಾಂಕ್ನ ಎಷ್ಟು ತಾಸಲ್ಲಿ ಫಿಲ್ ಮಾಡುತ್ತೆ 24 hours ಅಂತ. ಸೊ ಇವೆರಡದು ನಮ್ಗೆ LCM ತೆಗೆದ್ರೆ ನಮಗೇನು ಸಿಗುತ್ತೆ 48 ಕರೆಕ್ಟಲ್ಲ. ಇದು 16 3 48 24 2 48. ಸೊ ನಮಗೆ ಸಿ ವ್ಯಾಲ್ಯೂ ಕೊಟ್ಟಿಲ್ಲ ಅಂದರೆ ನೀವೇನು ಮಾಡಿರಲಿ ಟೈಮ್ ಲೈನ್ ಬರ್ಕೊಂಡು ಬಿಡ್ರಿ ಅಷ್ಟೇ. ಏನಂತ ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ ಆಲ್ ದ ಪೈಪ್ಸ್ ಆರ್ ಓಪನ್ ಟುಗೆದರ್ at 10:30 AM ಅಂತ. ಅಂದರೆ ಎಲ್ಲ ಪೈಪ್ಗಳು ಯಾವಾಗ ಸ್ಟಾರ್ಟ್ ಮಾಡಿದ್ದಾರೆ ಅವರು 10:30 ಚಾಲೂ ಮಾಡಿದ್ದಾರೆ ಕರೆಕ್ಟಲ್ಲ. ಸೊ 10:30 ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಕರೆಕ್ಟಲ್ಲ. ಎಷ್ಟು 10:30 ಚಾಲೂ ಮಾಡಿದ್ದಾರೆ. ಸಿನ ಯಾವಾಗ ಕ್ಲೋಸ್ ಮಾಡ್ತಾರೋ 2:30 ಕ್ಲೋಸ್ ಮಾಡ್ತಾರಂತ ಸಿನ. ಅಂದರೆ ನಮಗೆ ಇಲ್ಲಿ ಸಿದು ಕ್ಲೋಸ್ ಮಾಡಿದ್ದೇನಂದ್ರೆ ಎಷ್ಟು ತಾಸು ಆದಮೇಲೆ ಕ್ಲೋಸ್ ಮಾಡಿದಾರಲ್ಲಿ 2:30ಗೆ ಕ್ಲೋಸ್ ಮಾಡಿದಾರೆ ಅಂತ. ಅಂದರೆ ನೋಡ್ರಿ ಸ್ಟಾರ್ಟ್ ಮಾಡಿದ್ರು 10:30ಗೆ, ಸಿನ ಕ್ಲೋಸ್ ಮಾಡಿದ್ದೆಷ್ಟು 2:30ಗೆ. ಅಂದರೆ ಎಷ್ಟು ತಾಸು ಡಿಫ್ರೆನ್ಸ್ ಐತಿ ಇಲ್ಲಿ ನೋಡ್ರಿ 10:30 11:30 ಅನ್ಕೋರಿ 12:30 1:30 ಮತ್ತು 2:30 ಅಂದರೆ 4 ತಾಸು. ಸೊ 4 ತಾಸು ತನಕ ಇವು 3 ಪೈಪ್ಗಳು ಚಾಲು ಇದ್ದವು ಕರೆಕ್ಟಲ್ಲ. ಒಂದು ನಿಮಿಷ ಇದು ಮಾರ್ಕರ್ ಯಾಕೋ ಸ್ಟಕ್ ಆಗ್ತದೆ ಇಲ್ಲಿ. ಸೊ ಈ 3 ಪೈಪ್ಗಳು ಎಷ್ಟು ತಾಸುಗಳು ಚಾಲು ಇದ್ದವು 4 ತಾಸುಗಳ ಮಟ್ಟಿಗೆ ಚಾಲು ಇದ್ದವು ಕರೆಕ್ಟಲ್ಲ. 4 ತಾಸುಗಳ ಮಟ್ಟಿಗೆ ಚಾಲು ಇದ್ದವು. ಆಮೇಲೆ ಏನಂತ ಕೊಡಿದ್ರಲ್ಲಿ 2:30 ಆದಮೇಲೆ ಎ ಮತ್ತು ಬಿ ಎಷ್ಟು ಎರಡೇ ಚಾಲು ಇರ್ತಾವೆ ಎ ಪ್ಲಸ್ ಬಿ ಕರೆಕ್ಟಲ್ಲ. ಆಮೇಲೆ ಟ್ಯಾಂಕ್ ಯಾವಾಗ ಫಿಲ್ ಆಗುತ್ತಿಲ್ಲ 8:08 ಫಿಲ್ ಆಗುತ್ತಂತ. ಅದಕ್ಕೆ ಈ ಟ್ಯಾಂಕ್ ಫುಲ್ ಆಗೋದು ಯಾವಾಗ 8:30 ಫಿಲ್ ಆಗುತ್ತಂತ. ಸೊ 8:30 ಅಂದರೆ ಅರ್ಥ ನೋಡ್ರಿ ಇಲ್ಲಿ ಈಗ ಸಿ ಇಲ್ಲಿಗೆ 2:30 ಕ್ಲೋಸ್ ಆಗೈತಿ, ಮತ್ತು ಎ ಮತ್ತು ಬಿ ಎಷ್ಟು ತಾಸು ಇಲ್ಲಿ ಫಿಲ್ ಇದು ಚಾಲು ಇದ್ದಂಗೆ ಇಲ್ಲಿ 2.5 ತಾಸಿಗೆ ಇದು ಎ ಮತ್ತು ಬಿಗಳು ಚಾಲು ಇದ್ದರೆ ಮತ್ತು 8:30 ತನಕ ಚಾಲು ಇದ್ದಾವೆ ಅಂತ. ಅಂದರೆ ಟೋಟಲ್ 6 ತಾಸುಗಳು ಇವು ಚಾಲು ಇದ್ದಂಗೆ ಇಂಟು 6 ಅಂತ. ಸೊ ಈಸ್ ಈಕ್ವಲ್ ಟು ನಮಗೆ ಟೋಟಲ್ ವರ್ಕ್ನ ಬರ್ಕೋಬೇಕು ಇಲ್ಲಿ ಕರೆಕ್ಟಲ್ಲ. ಸೊ ಟೋಟಲ್ ವರ್ಕ್ ಆದ್ದರಿಂದ ನಮಗೆ ಏನೇನು ಬರುತ್ತೆ ಇಲ್ಲಿ ಸಿ ವ್ಯಾಲ್ಯೂನ ಕಂಡುಹಿಡ್ಬೇಕು ನಾವಿಲ್ಲಿ. ಸಿ ಎಷ್ಟು ಅದ್ರದ್ದು ಸಿ ವ್ಯಾಲ್ಯೂ ಎಷ್ಟು ತಾಸಲ್ಲಿ ಅದು ಖಾಲಿ ಮಾಡುತ್ತೆ ಅಂತ ಕಂಡಿರ್ಬೇಕು ಇಲ್ಲಿ ಕರೆಕ್ಟಲ್ಲ. ಒಂದು ನಿಮಿಷ ಇದನ್ನು ಸಿನ ಕರೆಕ್ಟಾಗಿ
ಪ್ಲಸ್ ಸಿ ಇಂಟು 4 ಅಂತ ಕರೆಕ್ಟಲ್ಲ. ಸೊ ಎದ ಎಫಿಷಿಯನ್ಸಿ ಎಷ್ಟೈತಿ 3 ಪ್ಲಸ್ ಬಿದ ಎಫಿಷಿಯನ್ಸಿ 2 ಪ್ಲಸ್ ಎಕ್ಸ್ ಸಿ ಎಫಿಷಿಯನ್ಸಿ ಗೊತ್ತಿಲ್ಲ ಎಕ್ಸ್, ಸೊ ಇಂಟು 4 ಪ್ಲಸ್ ಎದ ಎಫಿಷಿಯನ್ಸಿ ಎಷ್ಟೈತಿ 3 ಪ್ಲಸ್ 2 ಇಂಟು 6 ಈಸ್ ಈಕ್ವಲ್ ಟು ನಮ್ಗೆ ಟೋಟಲ್ ವ್ಯಾಲ್ಯೂ ಎಷ್ಟೈತಿ, ಟೋಟಲ್ ವರ್ಕ್ ಎಷ್ಟೈತಿ 48 ಅಂತ. ಟೋಟಲ್ ವರ್ಕ್ ಅನ್ಬೋದು ಅಥವಾ ಟೋಟಲ್ ಕ್ಯಾಪಸಿಟಿ ಟ್ಯಾಂಕಿಂದ. ಸೊ ಆದ್ದರಿಂದ 3 + 2 5x, 3 + 2 ಪ್ಲಸ್ ಎಕ್ಸ್ ಅಂತ. ಸೊ 5 ಪ್ಲಸ್ ಎಕ್ಸ್ ಇಂಟು 4 ಪ್ಲಸ್ 3 + 2 ಎಷ್ಟಾಗುತ್ತೆ 5 ಆಗುತ್ತೆ. 5 ಇಂಟು 6 30 ಈಸ್ ಈಕ್ವಲ್ ಟು 48. ಸೊ ಮತ್ತೆ ನೀವು ಇದನ್ನು 4ರಿಂದ ಇದನ್ನು 5 ಪ್ಲಸ್ ಎಕ್ಸ್ನ ಗುಣಕಾರ ಮಾಡಿದರೆ 4 ಪ್ಲಸ್ 5 ಸಾರಿ 4 ಇಂಟು 5 20 ಪ್ಲಸ್ 4x ಪ್ಲಸ್ ಇದು 30 ಈಸ್ ಈಕ್ವಲ್ ಟು 48 ಅಂತ. ಆದ್ದರಿಂದ ಇದನ್ನು 4x ಈ ಕಡೆ ಬಿಟ್ಟು ಇದು 20 ಮತ್ತು 30 ಆ ಕಡೆ ಸೈಡ್ ತೊಗೊಂಡ್ರೆ ಏನಾಗುತ್ತೆ 50 ಆಗುತ್ತೆ. ಕರೆಕ್ಟಲ್ಲ. 30 + 20 50. ಈ 50ಅನ್ನು ನಾವು 48ರಲ್ಲಿ ಮೈನಸ್ ಮಾಡಿದರೆ ಅವಾಗ ಏನಾಗುತ್ತೆ -2 ಬರುತ್ತೆ. ಸೊ x ಈಸ್ ಈಕ್ವಲ್ ಟು -2 ಡಿವೈಡ್ ಇಲ್ಲಿ 4x. ಸೊ x ಈಸ್ ಈಕ್ವಲ್ ಟು -2 ಡಿವೈಡ್ ಬೈ ಈ 4ಅನ್ನು ಈ ಕಡೆ ಸೈಡ್ ಕೆಳಗೆ ತೊಗೊಂಡ್ರೆ ಡಿವೈಡ್ ಬೈ 4 ಆಗುತ್ತೆ. ಆದ್ದರಿಂದ ಏನಾಗುತ್ತೆ ನಮಗೆ -1/2 ಸಿಗುತ್ತೆ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಏನು ಬಂತು -1/2 ಬಂತು. ಬಟ್ ನಮಗೆ ಇಲ್ಲಿ -1/2 ಬಂತಲ್ಲ, ನಾವು ಟೋಟಲ್ ಟ್ಯಾಂಕ್ ಎಷ್ಟಿರೋದು ಕೆಪಾಸಿಟಿ 48 ಕರೆಕ್ಟಲ್ಲ, 48 ಇರುವಂಥದ್ದು. ಬಟ್ ನಮಗೆ ವ್ಯಾಲ್ಯೂ ಬಂದಿರೋದು ಎಷ್ಟು -1/2. ಇದು ಎಕ್ಸ್ ಎಫಿಷಿಯನ್ಸಿ ಆಯಿತು, ಸಿ ದ ಎಫಿಷಿಯನ್ಸಿ. ಟೋಟಲ್ ಟ್ಯಾಂಕ್ನ ಯಾವುದು ಸಿ ಎಷ್ಟು ತಾಸಲ್ಲಿ ಖಾಲಿ ಮಾಡುತ್ತೆ ನಾವು ಕಂಡುಹಿಡಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಸೊ ಸಿ ದ ಎಫಿಷಿಯನ್ಸಿನ ಡಿವೈಡ್ ಮಾಡಬೇಕು. ಟೋಟಲ್ ಟ್ಯಾಂಕಿನ ಕೆಪಾಸಿಟಿ ಸಿ ಇಂದ ಎಫಿಷಿಯನ್ಸಿನ ಡಿವೈಡ್ ಮಾಡಬೇಕು. ಅದಕ್ಕೆ ಸೀಸ್ ಟೈಮಿಂಗ್ ನಾವು ಸಿ ಟೈಮ್ ಬೇಕಂತಂದರೆ ಸೊ ಟಿ ಸಿ ಅಂತ ಬರ್ಕೋರಿ. ಇಲ್ಲಿ ಟಿ ಸಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ 48 ಡಿವೈಡ್ ಬೈ ಇಲ್ಲಿ 1/2 ಯಾವುದು ಸಿ ದ ಎಫಿಷಿಯನ್ಸಿ. -1/2 ತೊಗೋಬಾರ್ದು. ಯಾಕಂತಂದ್ರೆ ಮೈನಸ್ ಮೀನಿಂಗ್ ಅರ್ಥ ಏನದು, ಅದು ಪೈಪು ಎಂಟಿ ಐತೆ ಅಂತ ಅರ್ಥ. ಇಲ್ಲಿ ಪೈಪ್ ಖಾಲಿ ಮಾಡುವಂಥದ್ದು ಪೈಪ್ ಅಂತ ಅರ್ಥ. ಅದು ಕರೆಕ್ಟಲ್ಲ, ಎಂಟಿ ಮಾಡುವಂಥದ್ದು ಪೈಪ್. ಸೊ 1/2 ಅಂತ ಬರ್ಕೋಬೇಕು ಅಷ್ಟೇ. ಆದ್ದರಿಂದ ನಮ್ಗೆ ಏನಾಗುತ್ತೆ 48 ಡಿವೈಡ್ ಬೈ ಇಲ್ಲಿ ನೋಡಿರಿ 1/2 ಇದ್ದಿದ್ದು 2 ಮೇಲೆ ಹೋಗುತ್ತೆ, 1 ಕೆಳಗೆ ಹೋಗುತ್ತೆ. ಸೊ 1 ಮತ್ತು ಮೇಲೆ 2 ಹೋಗುತ್ತೆ. ಸೊ ಗುಣಾಕಾರ 2 ಅಂತದ್ದು. ಆದ್ದರಿಂದ ಟೈಮಿಂಗ್ ಆಫ್ ಸಿ ಎಷ್ಟು ತೊಗೊಂತದ್ದು ಒಂದು ಟ್ಯಾಂಕ್ನ ಖಾಲಿ ಮಾಡೋಕ್ಕೆ 96 ತಾಸುಗಳು ತೊಗೊಂತದ್ದು. ಸೊ 96 hours. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನೋಡಿ ಏನಿದೆ. ಪೈಪ್ ಎ ಆ್ಯಂಡ್ ಬಿ ಕ್ಯಾನ್ ಫಿಲ್ ಎ ಟ್ಯಾಂಕ್ ಇನ್ 12 minutes and 15 minutes respectively. Then the tank when full can be emptied by pipe C in x minutes ಅಂತ. When all the 3 pipes are opened simultaneously the tank is full in 10 minutes ಅಂತ. ಅಂದರೆ ನಮಗೆ ಇಲ್ಲಿ ಸಿ ದ ವ್ಯಾಲ್ಯೂ ಕೊಟ್ಟಿಲ್ಲ, ಒಂದು ಪೈಪ್ ಖಾಲಿ ಮಾಡುವಂಥ ಪೈಪ್ ಅದರದ್ದು ವ್ಯಾಲ್ಯೂ ಕೊಟ್ಟಿಲ್ಲ. ಅಂದರೆ ನಾವು ಉಳಿಕಿದ್ದ ಪೈಪ್ ಎ ಮತ್ತು ಬಿದು ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ. ಸೊ ಅದು ನಮಗೆ ಏನೇನು ಕೊಟ್ಟಿದ್ದಾರೆ ಅದನ್ನು ಬರ್ಕೋಬೇಕು ಇಲ್ಲಿ. ಸೊ ಪೈಪ್ ಎ ಎಂಬುದು ಒಂದು ಟ್ಯಾಂಕ್ನ 12 minute ಫಿಲ್ ಮಾಡತ್ತಂತ. ಸೊ ನಿಮ್ಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಂದರೆ ಯಾವಾಗಲೂ ನಿಮಗೆ ಇಲ್ಲಿ ಮಿನಿಟಲ್ಲಿ ಕೊಟ್ಟಿದ್ರೆ ಇನ್ನೊಂದು ವ್ಯಾಲ್ಯೂನು ಮಿನಿಟಲ್ಲೇ ಇರಬೇಕು. ಸೊ ಇಲ್ಲಿ ಅವರಲ್ಲಿ ಕೊಟ್ಟಿದ್ರೆ ನೀವೇನು ಮಾಡ್ಕೋದನ್ನು ಮಿನಿಟಲ್ಲಿ ಕನ್ವರ್ಟ್ ಮಾಡ್ಕೋಬೇಕು ಯಾವಾಗಲೂ ಇರಲಿ. ಸೊ ಕೆಲವೊಂದು ಟೈಮ್ ಪ್ರಾಬ್ಲಮಲ್ಲಿ ನಿಮ್ಗೆ ಇದೇ ಥರನೂ ಕೇಳ್ತಾರಲ್ಲಿ. ಅರ್ಥ ಆಯ್ತಾರ. ಮಿನಿಟಲ್ಲಿ ಆಪ್ಷನ್ ಇದ್ದರೆ ಮಿನಿಟಲ್ಲೇ ಇದ್ದರೆ ಮಿನಿಟಲ್ಲೇ ತೆಗಿಬೇಕು ನೀವು. ಅವರಲ್ಲಿ ಕೊಟ್ಟಿದ್ರೆ ಅವರಲ್ಲೇ ಮಾಡ್ಬೇಕು ಇಲ್ಲಿ. ಸೊ ಬಿ ಎಷ್ಟು ನಿಮಿಷದಲ್ಲಿ ತುಂಬ್ತದ ಅಂತ ಒಂದು ಟ್ಯಾಂಕನ್ನು 15 ನಿಮಿಷದಲ್ಲಿ ಕರೆಕ್ಟಲ್ಲ. ಮತ್ತು ಈ 3 ಯಾವಾಗಲೂ ವೆನ್ ಆಲ್ ದಿ 3 ಪೈಪ್ಸ್ ಆರ್ ಓಪನ್ ಸಿಮಿಲ್ಟೇನಿಯಸ್ಲಿ ದ ಟ್ಯಾಂಕ್ ಇಸ್ ಫುಲ್ ಇನ್ 10 minutes ಅಂತ. ಅಂದರೆ 3 ಎಷ್ಟು ನಿಮಿಷದಲ್ಲಿ ತುಂಬ್ತಾರೆ ಅವರು 10 ನಿಮಿಷದಲ್ಲಿ. ಸೊ ಅದಕ್ಕೆ ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಹೋಗ್ಬೇಕು. ಬಿ ಮೈನಸ್ ಸಿ ಅದಕ್ಕೆ ತೊಗೊಂಡೆ ನಾನು, ಯಾರಿಗೇನು ಅರ್ಥ ಆಯ್ತಾ? ಯಾಕಂತಂದರೆ ಸಿ ಪೈಪ್ ಏನು ಎಂಟಿ ಮಾಡೋವಂಥದ್ದು ಮತ್ತು ಎ ಮತ್ತು ಬಿ ಪೈಪ್ ಏನು ಫಿಲ್ ಮಾಡೋವಂಥದ್ದು. ಅರ್ಥ ಆಯ್ತಲ್ಲ, ಅದಕ್ಕೆ ಮೈನಸ್ ಸಿ ತೊಗೊಂಡಿದ್ದು. ಸೊ ಇದು ಎಷ್ಟು 10 ನಿಮಿಷ. ಆದ್ದರಿಂದ ಇವ್ರು ಮೂವರದು ಎಫಿಷಿಯನ್ಸಿ ನಾವು ಟೋಟಲ್ ವರ್ಕ್ನ ಕಂಡುಹಿಡಿದ್ರೆ ಎಷ್ಟಾಗುತ್ತೆ, ಟೋಟಲ್ ಎಲ್ ಸಿ ಎಮ್ಮು ಎಷ್ಟಾಗುತ್ತೆ 60 ಆಗುತ್ತೆ ಕರೆಕ್ಟಲ್ಲ. ಆದ್ದರಿಂದ 12 ಇಲ್ಲಿ 60, 14 60 ಮತ್ತು 16 60. ಸೊ ನಮಗೆ ಎ ಪ್ಲಸ್ ಬಿ ಮೈನಸ್ ಸಿ ವ್ಯಾಲ್ಯೂ ಎಷ್ಟೈತಿ 6 ಐತಿ. ಮತ್ತು ಎದ ಎಫಿಷಿಯನ್ಸಿ ಎಷ್ಟೈತಿ 5 ಐತಿ. ಈ ಜಾಗದಾಗ 5 ಬರೀರಿ. ಪ್ಲಸ್ ಬಿ ಜಾಗದಾಗ ಏನೈತಿ ಇಲ್ಲಿ ನಮಗೆ 4 ಐತಿ. ಅಂದರೆ ನೋಡ್ರಿ ನಮಗೆ 5 + 4 ಇಲ್ಲೇ 9 ಆಯಿತು. 9 ಇಲ್ಲಿ ನಮ್ಗೆ 6 ಬೇಕು. ಅಂದರೆ ಇಲ್ಲಿ -3 ಆಗುತ್ತೆ ಅಂತ ಅರ್ಥ. ಅದಕ್ಕೆ ಸಿ ವ್ಯಾಲ್ಯೂ ಏನಾಗುತ್ತೆ ಡೈರೆಕ್ಟಾಗಿ ನಮಗೆ 3 ಬರುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ನೀವು ಇಲ್ಲಿ ಸಿ ಬರೀರಿ. ಸೊ ಸಿ ಈಸ್ ಈಕ್ವಲ್ ಟು 6. ಅವಾಗ ನೀವು ಮಾಡಿದ್ರೂ ಅರ್ಥ ಆಗುತ್ತೆ. ಈ ಮೈನಸ್ ಸಿ ಆ ಕಡೆ ಸೈಡ್ ತೊಗೊಂಡ್ರೆ 6 ಈ ಕಡೆ ತೊಗೊಂಬರ್ರಿ. ಆವಾಗ 9 - 6 ಈಸ್ ಈಕ್ವಲ್ ಟು ಸಿ ಅಂತ. ಸೊ ಸಿ ಈಸ್ ಈಕ್ವಲ್ ಟು ನಮಗೇನು ಸಿಗುತ್ತಾ 3 ಸಿಗುತ್ತಾ ಕರೆಕ್ಟಲ್ಲ. ಸೊ ನೀವು ಈ ಥರನೂ ತೊಗೋಬೋದು. ಸೊ ನಮಗೆ ಸಿ ವ್ಯಾಲ್ಯೂ ಏನು ಬಂತು ಇಲ್ಲಿ 3 ಬಂತು ಕರೆಕ್ಟಲ್ಲ. ಈಗ ನಾವೇನು ಮಾಡ್ಬೇಕು, ಅದೇ ಸಿ ಎಫಿಷಿಯನ್ಸಿ ಬಂದ ಮೇಲೆ ನಾವು ಟೋಟಲ್ ವರ್ಕ್ ಇರುತ್ತಲ್ಲ ಅದನ್ನು ಎಷ್ಟು ತಾಸಲ್ಲಿ ಖಾಲಿ ಮಾಡೋದನ್ನು ಕಂಡುಹಿಡಬೇಕು. ಆದ್ದರಿಂದ ಟೈಮ್ ಆಫ್ ಸಿ ಈಸ್ ಈಕ್ವಲ್ ಟು ಟೋಟಲ್ ವರ್ಕ್ ಏನೈತಿ 60 ಡಿವೈಡೆಡ್ ಬೈ ಸಿ ಎಫಿಷಿಯನ್ಸಿ ಐತಿ 3 ಅಂತ. ಸೊ ಎಷ್ಟು
3×1=120 ಅಂತ. ಆದ್ದರಿಂದ 20 ನಿಮಿಷ ಆದಮೇಲೆ ಏನು ಮಾಡುತ್ತದು ಟ್ಯಾಂಕ್ ಖಾಲಿ ಆಗುತ್ತಂತ. ಅಂದರೆ ಪೈಪ್ ಸಿ ಎಂಬುದು ಎಷ್ಟು ನಿಮಿಷದಲ್ಲಿ ಖಾಲಿ ಮಾಡುತ್ತೆ, 20 ನಿಮಿಷದಲ್ಲಿ ಖಾಲಿ ಮಾಡುತ್ತಂತೆ. ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಅರ್ಥ ಆಯ್ತಲ್ಲ? ಸೊ ಇಷ್ಟು ಇವತ್ತಿನ ಕ್ಲಾಸಿನ ನಮಗೇನಿತ್ತು ಪೈಪ್ ಆ್ಯಂಡ್ ಸಿಸ್ಟಮ್ ರಿಲೇಟೆಡ್ ಬೇಸಿಕ್ ಕ್ವಶನ್ಸ್ ಇದ್ದು ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದು, ಕರೆಕ್ಟಲ್ಲ? ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೆ ನೀವು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಬೇಕಿದ್ರೆ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಅದೇ ಥರ ನಿಮ್ಗೆ ಇವತ್ತಿನ ಕ್ಲಾಸ್ ನಿಮ್ಗೆ ಲೈಕ್ ಆಗಿದೆ, ಸೊ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಆ್ಯಂಡ್ ಇದೇ ಥರ ನೀವು ಸಪೋರ್ಟ್ ಮಾಡ್ಕೊತಿದ್ರೆ ನಾವು ಬೇರೆ ಬೇರೆ ಎಕ್ಸಾಮ್ಸ್ ರಿಲೇಟೆಡ್ ಕ್ವಶನ್ಸ್ನ ಸೆಟ್ ಮಾಡ್ತಿರ್ತೀವಿ. ಆ್ಯಂಡ್ ನಿಮ್ಗೆ ಏನಾದ್ರು ಸಜೆಷನ್ ಇದ್ದರೂ ಕೂಡ ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮತ್ತು ಏನು ನಾವು ತಪ್ಪು ಮಾಡಿದರೂ ಕೂಡ ನೀವು ಡೈರೆಕ್ಟಾಗಿ ಹೇಳ್ರಿ, ನಾವು ಅದನ್ನು ತಿದ್ಕೊತೀವಿ. ಅರ್ಥ ಆಯ್ತಲ್ಲ? ಸೊ ಇದರ PDF ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿ, ಸೊ ನೀವು ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ಅದರಲ್ಲಿ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದ್ರಿಂದ ಏನು ಯೂಸ್ ಅಂದರೆ ಅಲ್ಲಿ ಕ್ವಿಜ್ ನಾವು ನಡೆಸ್ತಿರ್ತೀವಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ. ಇಂಗ್ಲೀಷ್ ಆಗಿರ್ಬೋದು ಅಥವಾ GK ಕ್ವಶನ್ಸ್ ಆಗಿರ್ಬೋದು, ಅಂದರೆ ಅವೆಲ್ಲ ಪ್ರೀವಿಯಸ್ ಇಯರ್ ಬೇಸ್ಡ್ ಕ್ವಶನ್ಸ್ನ ಹಾಕ್ತಿರ್ತೀನಿ. ಅಲ್ಲಿ ಕ್ವಿಜ್ ಕೂಡ ನಿಮ್ಗೆ ಅಟೆಂಪ್ಟ್ ಮಾಡ್ತಾ ಇರಿ, ಯಾಕಂದರೆ ಎಕ್ಸಾಮ್ ರಿಲೇಟೆಡೇ ಕ್ವಶನ್ಸ್ ಇರ್ತಾವೆ, ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಹಾಕ್ತಿರ್ತೀನಿ ನಾನು. ಸೊ ಇಷ್ಟು ಹೇಳಿ ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು. ಇವತ್ತು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಏನೇನು ಡೌಟ್ಸ್ ಇದೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ. ಸೊ ಎಲ್ಲರಿಗೆ ಥ್ಯಾಂಕ್ ಯು.